ಬಂದಿರತಕ್ಕಂಥ ಇಂದಿನ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸಿದ್ದಪ್ಪಾಜಿ ಅವರೇ, ಬಸವಪ್ರಭು ತಿರ್ಲಿ ಅವರವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ನಮ್ಮ ಸಬ್ಜೆಕ್ಟ್ನವರೇ ಇದ್ದಾರೆ. ಈ ವರ್ಕ್ಶಾಪಿಗೆ ಬಂದಿರತಕ್ಕಂಥ ವಿವಿಧ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ, ಸಂಶೋಧಕ ಹಾಗೂ ವಿಸ್ತರಣಾ ವಿಭಾಗದ ಮುಖ್ಯಸ್ಥರೇ, ನಾನು ಇದೇ ಯೂನಿವರ್ಸಿಟಿಯಲ್ಲಿ ಓದಿ ಇದೇ ಯೂನಿವರ್ಸಿಟಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಇಲ್ಲಿ ಮತ್ತೊಮ್ಮೆ ಈ ತಿಂಗಳಲ್ಲಿ 3ನೇ ಸಲ ನಾನು ಬರ್ತಾ ಇರೋದು. ಈಗ ಯಾವಾಗ ಸವದತ್ತಿಯವ್ರ ಹೆಸರು ಅದ್ರಾಗ ಬಂದ ಕೂಡಲೇ ಏನಪ್ಪ ನಾನು ಬರಲಿಕ್ಕೆ ಬೇಕು, ಯಾಕಂದರೆ ಅವರಿಗೆ ನನಗೆ ಭಾಳ ಅಂತಸ್ತಕ್ಕೆ ಇದೆ. ನನಗೆ ಅವರು ಫಿಸಿಕ್ಸ್ ಇಲ್ಲಿ ಮೈಕ್ರೋಸ್ಕೋಪಿ ಅಂತ ಕೋರ್ಸ್ ಇರ್ತದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬಿಫೋರ್ ಡೂಯಿಂಗ್ ಸೈಟೋಜೆನೆಟಿಕ್ ವರ್ಕ್. ನನಗೆ ಪ್ರೊಫೆಸರ್ ಮೆಣಸಿನ್ಕಾಯಿರಿದ್ದರು, ಅವರು ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಫ್ರೀಯಾಗಿ ನನಗೆ ಕಲಿಸ್ಲಿಕ್ಕೆ ಅವರು ಬರ್ತಿದ್ರು. ಸವದತ್ತಿಯವರು ಅವರ ಹೆಸರು ಅವರು ನೆನಪಿಗಾಗಿ ಕೂಡ ಅದರೊಳಗೆ ನಿಮ್ಮ CMDR ಮೆನ್ಷನ್ ಮಾಡಿದರೆ ತುಂಬ ಸಂತೋಷ. ಇಲ್ಲಿ ನನಗೆ ಕೊಟ್ಟ ವಿಷಯ ಸಂಸ್ಕೃತಿ ಅಂದರೆ ಪ್ರಕೃತಿ, ಸಂಸ್ಕೃತಿ ಮತ್ತೇನಪ್ಪ ಅಂದ್ರೆ ಈಗೇನು ಫ್ಯೂಚರ್ನಲ್ಲಿ ಒಕ್ಕಲ್ತನದಲ್ಲಿ ಏನು ಆಗಿದೆ ಅಂತಕ್ಕಂಥದ್ದು. ಎಲ್ಲರಿಗೂ ಕನ್ನಡ ಗೊತ್ತದಲ್ಲ, ಮತ್ತು ಇಲ್ಲಾಂದ್ರೆ ನಾನು ಇಂಗ್ಲೀಷ್ ಸ್ವಿಚ್ ಮಾಡ್ತೀನಿ. ಸರಿ, ಈಗ ನೀವು ಇಲ್ಲಿ ನನ್ನ ಲೆಕ್ಚರ್ ಕೇಳಲಿಕ್ಕೆ ಬಂದದ್ದು ಏನಪ್ಪ ಅಂದ್ರೆ ನೀವು ಒಕ್ಕಲ್ತನ ಇರಲಿಲ್ಲ ಅಂದ್ರೆ ನೀವು ಬರ್ತಿರ್ಲಿಲ್ಲ. ಟಿಫಿನ್ ಮಾಡಲಿಲ್ಲ ಅಂದರೆ ಇಲ್ಲಿ ಬರ್ತಿರ್ಲಿಲ್ಲ. ಟಿಫಿನ್ ಮಾಡೋದಕ್ಕೆ ಏನೇನು ಅಂದರೆ ಎಲ್ಲಿ ಹುಡುಕಾಡಬೇಕು ಅಲ್ಲಿ ಹುಡುಕಾಡ್ಕೊಂಡೇ ಹೋಗ್ತಿದ್ರೆ. ಸರಿ, ನೀವು ಕುಂತು ಕುರ್ಚಿ ಇರ್ತಿರ್ಲಿಲ್ಲ, ಅಲ್ಲೇನಪ್ಪ ಗುಡ್ಡಿದೆ, ಅದರೊಳಗೆ ನೀವು ತೆಳಗೆ ಕಾಲಿಟ್ಟದ್ದು ಏನಪ್ಪ ಅಂತಂದ್ರೆ ಏನು ಶೀಟ್ ಇದೆ ಅದು ಇರ್ತಿರ್ಲಿಲ್ಲ, ಅದರಲ್ಲಿ ಕಾಟನ್ ಇದೆ. ನೀವು ಹಾಕ್ಕೊಂಡು ಬೂಟ್ನಲ್ಲಿ ಲೆದರ್ ಇದೆ, ಎನಿಮಲ್ ಸೈನ್ಸ್ ಅಗ್ರಿಕಲ್ಚರ್ನಲ್ಲಿ ಬರ್ತದೆ. ಇನ್ನೆಲ್ಲ ಗಿಡಗಳು ಇಟ್ಟರೆ ಚೆಂದ ಕಾಣಿಸ್ತದೆ. ಈಗ ಇದು ಅಗ್ರಿಕಲ್ಚರ್ ಏನಪ್ಪ ಅಂದ್ರೆ ಟೋಟಲ್ ಸಮರಿ ಕಲ್ಚರ್ನಲ್ಲಿ ಯಾವ ನೋಡ್ಕೊಂಡದನ್ನು ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಹಿಸ್ಟ್ರಿ ನೋಡಿದರೆ ಮನುಷ್ಯನ ಎಲ್ಲ ಸಂಸ್ಕೃತಿ, ಕಲ್ಚರು, ಸೈನ್ಸು, ಮೊಬೈಲು, ಈಗೇನು ಚಂದ್ರಲೋಕಕ್ಕೆ ಹೋದದ್ದು ಎಲ್ಲರೂ ಒಕ್ಕಲ್ತನ ಜೀರೋ ಇರ್ತೈತಿ. ಇವತ್ತಿಗೆ ಯಾವುದೂ ಆಗ್ತಿರ್ಲಿಲ್ಲ. ಎಲ್ಲರೂ ನಾವು ಮೊದಲೇ ಏನಂತಂದ್ರೆ ಪ್ರಾಣಿಗಳು ಹೊಡ್ಕೋತ ಅಲ್ಲಿ ತಿರುಗಾಡ್ಕೊತಿರ್ತಿದ್ವಿ. ಕಾಟನ್ ಬಂದರೆ ನಾವೆಲ್ಲ ಮರ್ಯಾದೆಯಿಂದ ಬಟ್ಟೆ ಹಾಕ್ಕೊಂಡು ಕುಂತಿದ್ದೀವಿ. ಈಗ ಸರಿ, ಇದು ಗ್ರಹಗಳ ನಾವೆಲ್ಲ ಇತಿಹಾಸ ನೋಡೋದಾದರೆ ಭೂಮಿ ಗ್ರಹದ ಮೇಲೆ ಅದೆಲ್ಲ ಮೊದಲು ನೀರಿತ್ತು, ಅದಾಯ್ತು ಇದಾಯ್ತು, ಇನ್ನು ಒಟ್ಟೆ ಏನಂತಂದರೆ ಸೆಟ್ಲ್ ಆಗ್ತದೆ. ಈಗೇನು ನಮಗೆ ಭೂಮಿ ಇದೆ, ಇದು ಒಂದು ಗ್ರಹ. 1,00,000 ವರ್ಷದ ಹಿಂದೆ ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಸ್ಮಾಲಾಗಿ ಅಲ್ಲೆಲ್ಲೇನಪ್ಪ ಅಂದರೆ ಶುರುವಾಗುತ್ತೆ. 1,00,000 ವರ್ಷದ ಹಿಂದ್ಗಡೆ ಏನಪ್ಪ ಅಂದ್ರೆ ಭಾಳ ಕಡಿಮೆ ಜನ ಇದ್ದರು. ಅಲ್ಲಿಂದ 11 ಸಂಸ್ಕೃತಿಗಳು ಒಂದು 15,000 ವರ್ಷದಿಂದ ಬಂದವು. ಎಲ್ಲಿ ನದಿ ದಂಡೆ ಇದೆ, ಯುಫ್ರೆಸಿಸ್ ಟೈಗ್ರಿಸ್ ಆಗಿರ್ಬೋದು, ಈಜಿಪ್ಟ್ ನೈಲ್ ರಿವರ್ ಆಗಿರ್ಬೋದು, ನಮ್ಮ ದೇಶದಲ್ಲಿ ಏನಂತಂದ್ರೆ ಸಿಂಧು ನದಿ, ಗಂಗಾ ನದಿ ಸಂಸ್ಕೃತಿ ಆಗಿರ್ಬೋದು, ಎಲ್ಲಿ ನೀರಿದೆ ಅಲ್ಲಿ ಏನಂತಂದ್ರೆ ಸ್ವಲ್ಪ ಮಟ್ಟಿಗೆ ಇದು ಶುರುವಾಯಿತು. ಗಂಡಸರೆಲ್ಲ ಬೇಟೆಯಾಡಲಿಕ್ಕೆ ಹೋಗ್ತಿದ್ರು, ಹೆಣ್ಮಕ್ಳು ಮಾತ್ರ ಅಗ್ರಿಕಲ್ಚರದ ಬಗ್ಗೆ ಸಂಶೋಧನೆ ಮಾಡಿದ್ರು. ಆಗಿನ ಕಾಲದೊಳಗೆ ಇದ್ದು ಗಿಡದ ಬೀಜ ತಗೋದು, ಅವ್ರು ಎಲ್ಲಿರ್ತಾರೆ ಅಲ್ಲಿ ಹಾಕಿ ಅದನ್ನು ಮತ್ತೆ ಬೆಳೆಸೋದು, ಈ ಥರ ಶುರುವಾಯಿತು ಅಗ್ರಿಕಲ್ಚರ್. ಫಸ್ಟ್ ಏನಪ್ಪ ಅಂತಂದರೆ ಚೈನಾ ಹುವಾಂಗ್ಹೋದಲ್ಲಿ ಮತ್ತು ಈಜಿಪ್ತಿನಲ್ಲಿ, ನಮ್ಮ ಭಾರತದಲ್ಲಿ ಗೋಧಿ ಮತ್ತು ಚೈನಾದಲ್ಲಿ ಭತ್ತದಿಂದ ಈ ಬೆಳೆಗಳು ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಇವತ್ತು ನೀವು ನೋಡ್ತೀವಿ ಜನಸಂಖ್ಯೆ ಏನಪ್ಪ ಅಂತಂದ್ರೆ 800 ಕೋಟಿ ಇದ್ದರೂ ಕೂಡ ಏನಪ್ಪ ಅಂದ್ರೆ ಎಲ್ಲರೂ ಆಹಾರದಿಂದ ಮುಂಜಾನೆ ಟಿಫಿನ್ನು, ಮಧ್ಯಾಹ್ನದ ಊಟ, ರಾತ್ರಿ ಏನಪ್ಪ ಅಂದ್ರೆ ಡಿನ್ನರು ಮಾಡ್ಕೊಂಡು ಆರಾಮಾಗಿ ನಾವು ಸಂಶೋಧನೆಯಲ್ಲಿ ಯಾವುದೇ ಕಲಿಸೋದ್ರಲ್ಲಿ ಈಗ ನೀವೆಲ್ಲರೂ ಏನಪ್ಪ ಅಂದ್ರೆ ಭಾಳಷ್ಟು ಮಂದಿ ಕಲಿಸೋದ್ರಲ್ಲೇ ಆದರೆ ಇಲ್ಲಿ ಈ ಸಂಸ್ಕೃತಿ ನೀವು ಹಳ್ಳಿಯಲ್ಲಿ ಯಾವುದೇ ನೀವು ಹಬ್ಬ ಹುಣ್ಣಿಮೆ ಎಲ್ಲ ನೋಡ್ರಿ ಒಕ್ಕಲ್ತನದ ಒಂದಕ್ಕೊಂದು ಬೆಸ್ಟ್ ನೀವು ಯಾವುದರ ಹಬ್ಬ ತೊಗೊಳ್ರಿ, ಯಾವುದೇ ಎಳ್ಳಮಸಿ ನೀವು ಊಟ ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಒಂದು ಸಂಸ್ಕೃತಿ ಅಡಗಿದೆ. ಪಕ್ಷಿಗಳು ಕೂಡ ನಮಗೆ ನೆರವಾಗಿವೆ ಅಂತ ಅನ್ನೋ ದೃಷ್ಟಿಯಿಂದ ನಾವು ಸರ್ಗ ಚೆಲ್ಲಿ ಬರ್ತೀವಿ ಹೊಲದೊಳಗೆ. ಪಕ್ಷಿಗಳು ಅಲ್ಲಿ ಬರ್ತವೆ, ಆ ಪಕ್ಷಿಗಳು ನಮ್ಮ ಪೆಸ್ಟನ್ನು ತಿಂದು ನಮ್ಮ ಬೆಳೆಗಳು
ನೀವು ಯಾವುದೇ ತೊಗೊಳ್ರಿ, ನೀವು ಸಂಕ್ರಾಂತಿ ಎಳ್ಳು ಹಂಚ್ತೀರಿ, ಅದರೊಳಗೆ ಏನಪ್ಪ ನಿಮ್ಮದು ಎಳ್ಳಿನಲ್ಲಿ ಎಳ್ಳಿನ ಮೇಲೆ ಸಕ್ಕರೆ ಇರ್ತದೆ. ಎಳ್ಳು ಏನಪ್ಪ ಅಂದ್ರೆ ಅದು ನಿಮ್ಮ ಬಲ್ಲಿ ಹೀಟ್ ಡೆವಲಪ್ ಆಗಲಿ ಮತ್ತು ಸಂಭ್ರಮ ಎಲ್ಲರೂ ಒಬ್ರಿಗೊಬ್ರು ಏನಪ್ಪ ಅಂದ್ರೆ ಯುಗಾದಿಗೆ ಏನಪ್ಪ ಅಂದ್ರೆ ನೀವು ಅದೇ ಹೊಸದಾಗಿ ಮಾವು ಬಂದಿರ್ತದೆ. ಪ್ರತಿಯೊಂದು ಹಬ್ಬವನ್ನು ನೀವು ಯಾವುದೇ ತೊಗೊಳ್ರಿ, ನಮ್ಮ ಕಲ್ಚರ್ ಅಂತೂ ಇಟ್ ಈಸ್ ಇಂಟಿಗ್ರೇಟೆಡ್ ವಿತ್ ಟೋಟಲಿ ಅಗ್ರಿಕಲ್ಚರ್. ಅದಕ್ಕೆ ಸರ್ವಜ್ಞ ವಚನದಾಗ ಹೇಳ್ತಾರೆ, ಒಕ್ಕಲಿಲ್ಲದ ಊರು ಮಕ್ಕಳಿಲ್ಲದ ಮನೆ, ಲೆಕ್ಕವಿಲ್ಲದವನ ವ್ಯವಹಾರ, ಇವು ಮೂರು ದುಃಖ ಕಾಣಯ್ಯ ಸರ್ವಜ್ಞ ಅಂತ. ಸೊ ನೀವೆಲ್ಲರೂ ಮೂಲತಃ ನೀವಿರಲಿಕ್ಕಿಲ್ಲ, ನಿಮ್ಮ ಅಪ್ಪ ಇರಲಿಕ್ಕಿಲ್ಲ, ನಿಮ್ಮ ಅಜ್ಜ ಅಥವಾ ಮುತ್ತಜ್ಜ ಎಲ್ಲರೂ ಒಕ್ಕತನ ಮೂಲದಿಂದನೇ ಸಂಪತ್ತು ನಿರ್ಮಾಣ ಮಾಡಿದ್ದಾರೆ. ಈಗ ನಾವು ಶಾಣೆರಾಗಿ ಅದು ಇದು ಭಾಷಣ ಮಾಡ್ಕೋತೇನಪ್ಪ ರೊಕ್ಕ ಮಾಡ್ತೀವಿ. ಬಹುಶಃ ನನಗನ್ನಿಸ್ತದೆ ನಮ್ಮದೆಲ್ಲ ನಾವೇನು ಭಾಷಣ ಮಾಡೋರು ಮಾತಾಡೋದು ಇದು ಫಾಲ್ಸ್ ವೆಲ್ತ್. ದುಡಿದ ಶ್ರಮದಿಂದ ಏನು ಹೊರಗೆ ತೆಗಿತಾನೆ ಅವನು ಮಾತ್ರ ನಿಜವಾದ ವೆಲ್ತ್. ಸೊ ವಿ ಆರ್ ಆಲ್ ಫಾಲ್ಸ್ ವೆಲ್ತ್ ಬೇಬೀಸ್. ರಿಯಲ್ ಒಕ್ಕಲ್ತನ ಮಾಡೋನೆ. ಆದ್ರೆ ದುರ್ದೈವಶಾತ್ ಪಾಲಿಸಿಗಳು ಸರಿಯಾಗಿಲ್ಲ. ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಎಲ್ಲ ಒಂದೇ ಇದೆ. ಯಾವಾಗ ಅದು ಏನಪ್ಪ ಅಂದ್ರೆ ಯಥೇಚ್ಛವಾಗಿ ಸಿಗ್ತದೆ ಬೆಲೆ ಕಡಿಮೆ ಮಾಡಿ ಭಾಳ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಯಾರು ಒಕ್ಕಲ್ತನ ಮಾಡ್ತಾರೆ ಅವರೇ ಇದ್ದಾರೆ. ಸರಿ, ಅದಕ್ಕೆ ನಾನು ಈಗ ಬರೋದಿಲ್ಲ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣಂತ. ಈ ಬೆಳೆಗಳು ಒಂದೊಂದು ಕಡೆ ಬಯೋಡೈವರ್ಸಿಟಿ ಅಂತ ಏನಂತೀರಿ ನೀವು, ಜೈವಿಕ ವೈವಿಧ್ಯತೆ ಏನಂದರೆ ಈ ವೈವಿಧ್ಯತೆಯಿಂದ ನಮ್ಮ ಒಕ್ಕಲ್ತನ ಇನ್ನೂ ಬದುಕಿದೆ. ಅವು 11 ಬಯೋಡೈವರ್ಸಿಟಿ ಸೆಂಟರ್ಸ್ ಅದ ವರ್ಲ್ಡ್ನಲ್ಲಿ. ಇಂಡಿಯಾಕ್ಕೂ ಒಂದಿದೆ. ಅದರೊಳಗೆ ನಿಮ್ಮ ವೆಸ್ಟರ್ನ್ ಘಾಟ್ಸ್ ಕೂಡ ಒಂದು ಮುಖ್ಯವಾದದ್ದು ಬಯೋಡೈವರ್ಸಿಟಿ. ಇಷ್ಟೆಲ್ಲ ಬೆಳೆಗಳು, ಸಾವಿರಾರು ಬೆಳೆಗಳು, ಸಾವಿರಾರು ಮಸಾಲೆ ಪದಾರ್ಥಗಳು, ಇಂಥದ್ದು ಇಲ್ಲನಿಗೆ ನಿಮ್ಮ ನಿತ್ಯ ಜೀವನದಾಗ ಒಂದು 20 ಸಲ ನೀವು ಪ್ಲ್ಯಾಂಟ್ಲಿನ ಪ್ರಾಡಕ್ಟ್ ಬಂದದ್ದು ಯೂಸ್ ಮಾಡ್ತೀರಿ ದಿನನಿತ್ಯದಲ್ಲಿ. ಸೊ ಇಂಥದ್ದೊಂದು ಪ್ರಕೃತಿ ದೇಣಿಗೆ ಏನಿದೆ ಇದು ನೇಚರಿನ ಒಂದು ಸುಂದರತೆ ಸೌಂದರ್ಯ ಎಂಬುದು ಪ್ರಕೃತಿಯಿಂದ ಕಲ್ತೀವಿ. ನಮಗೇನು ಗೊತ್ತಿರಲಿಲ್ಲ, ನೋಡಿದ್ರೆ ಚೆಂದ ಅಂತಕ್ಕಂಥ ಭಾಷೆ ಕೂಡ ಸಂಸ್ಕೃತಿ. ಹೂವು ನೋಡಿದ ಕೂಡಲೇ ನೀವು ಎಷ್ಟು ಚೆನ್ನಾಗ್ಯದಪ್ಪ ಅಂತೀರಿ, ಅದು ಸಂಸ್ಕೃತಿಯ ಅಂಗ ಆಯಿತು. ನೀವು ಗಿಡ ನೋಡಿದ ಕೂಡಲೇ ಎಷ್ಟು ಹಚ್ಚ ಹಸಿರು ಎಷ್ಟು ಚಲೋ ಅದಪ್ಪ ಅಂತೀರಿ. ಮಳೆ ಬರ್ತದೆ, ಏನು ನಿಮಗೆ ಅದು ಮುತ್ತು ಬಿದ್ದಂಗೆ ಬೆಳಿತಿರ್ತದೆ. ಸೊ ಇದೆಲ್ಲ ಒಂದಕ್ಕೊಂದು ಹೊಂದಾಣಿಕೆ ಮನುಷ್ಯನ ಜೀವನದಲ್ಲಿ ಏನಪ್ಪ ಅಂದರೆ ಪೂರ ಹೊಂದ್ಕೊಂಡು ಯಾವಾಗ ಅಗ್ರಿಕಲ್ಚರ್ ಸ್ಟಾರ್ಟ್ ಆಯಿತು, ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಎಲ್ಲ ಇಂಧನಗಳು ಕಂಡುಹಿಡಿದ್ರು, ಕಲ್ಲಿಂದ ಮಾಡಿದ್ರು, ಮೊದಲು ಶಿಲಾಯುಗ ಆಯಿತು, ಎಲ್ಲ ಆಗಿ ಮಷಿನರೀಸ್ ಬಂದಿದ್ದಾವೆ. ಟೋಟಲ್ ಇವತ್ತಿನವರೆಗೆ ನಮ್ಮ ಭಾರತ ದೇಶದ ಇತಿಹಾಸ ತಗೊಂಡ್ರೆ ಇಲ್ಲಿ 1960ರಲ್ಲೇ ಏನಪ್ಪ ಅಂದ್ರೆ ನಾವು ಆಹಾರ ಕಡಿಮೆಯಾಗಿ ಪರದೇಶದಿಂದ ತರ್ತಕ್ಕಂಥ ಪರಿಸ್ಥಿತಿ ಬಂದು ತುಂಬ ಗಂಭೀರತೆ ಬಂದಿತ್ತು. ಆದರೆ ಇಡೀ ಪ್ರಪಂಚದ ಇತಿಹಾಸ ನೋಡಿದಾಗ ಭಾರತದ ಒಕ್ಕಲ್ತನ ಅನ್ನೋದು ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದದ್ದು ಐತಿಹಾಸಿಕವಾಗಿ. ನೀವು ಸಿಂಧು ನದಿ, ಗಂಗಾ ನದಿ ಸಂಸ್ಕೃತಿ ಆಗಲಿ 100 ವರ್ಷದ ಹಿಂದಿನ ಒಕ್ಕಲ್ತನ ತೊಗೊಂಡ್ರೂ ಕೂಡ ನಮ್ಮದು ಶ್ರೇಷ್ಠ ಮಟ್ಟದ್ದಿತ್ತು. ಯಾವಾಗ ಬ್ರಿಟಿಷರ ಆಳ್ವಿಕೆ ನಮ್ಮಲ್ಲಿ ಶುರುವಾಯಿತು, ಅವ್ರೇನಪ್ಪ ಅಂತಂದರೆ ನಮ್ಮದು ಈ ಸ್ಟ್ರಾಂಗ್ ಫೌಂಡೇಶನ್ ಅಗ್ರಿಕಲ್ಚರ್ ನೋಡಿದ್ದೀನಿ ಹೆಂಗೆ ಮುರಿಬೇಕು ಅಂತಕ್ಕಂಥ ಪ್ಲ್ಯಾನ್. ಸ್ಟ್ರಾಂಗ್ ಎಜುಕೇಷನ್ ಬ್ಯಾಗ್. ಈ ಎಜುಕೇಷನ್ ನಮ್ಮದೇನಿತ್ತು, ಯೋಗ ಗುರುಗಳಿಂದ ಅವಾಗ ಏನಪ್ಪ ಅಂದ್ರೆ ಕಲಿತಾ ಇದ್ವಿ. ಅದು ಆ ಏನಪ್ಪ ಅಂದರೆ ಎಲ್ಲ ವಿದ್ಯೆಗಳು 64 ವಿದ್ಯೆಗಳು ಕಲಿತಕ್ಕಂಥದ್ದು ಅದನ್ನು ಕೊಲ್ಲಿದ್ರು ಅವರು. ಅದು ಪಾರ್ಲಿಮೆಂಟ್ನಲ್ಲೂ ಡಿಸ್ಕಸ್ ಆಗಿದೆ. ಅವರು ಬ್ರಿಟಿಷ್ ಪಾರ್ಲಿಮೆಂಟ್ನೊಳಗೆ ಇವ್ರನ್ನ ಹೇಗೆ ಏನಪ್ಪ ಅಂದ್ರೆ ನಾವು ಆಳ್ಬೋದು ಅಂತ. ಹತ್ತಿ ವ್ಯಾಪಾರ ಮಾಡ್ಲಿಕ್ಕೆ ಬಂದವರು, ಹತ್ತಿ ತೊಗೊಳಕ್ಕೆ ಬಂದವರು ಏನಪ್ಪ ನಮ್ಮ ದೇಶ 200 ವರ್ಷ ಆಳಿದೊತ್ತಿಗೆ ಅವರು ಇಲ್ಲಿ ಅಗ್ರಿಕಲ್ಚರ್ ಸ್ಟ್ರಾಂಗ್ ನೋಡಿ ಏನಪ್ಪ ಅಂತಂದರೆ ಮೆಕ್ಯಾನಿಕಲ್ ನಾವೇನಪ್ಪ ಅಂತಂದರೆ ಮೆಕ್ಯಾನಿಕಲ್ನೂ ಇರಲಿಲ್ಲ, ಇಂಡಸ್ಟ್ರಿಯಲ್ನೂ ಇರಲಿಲ್ಲ. ಗೊಬ್ಬರಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಅದ್ರ ಮುಖಾಂತರ ನಮ್ಮ ತಂದೆಯವರು ಹೇಳ್ತಾರೆ, ಅವ್ರು ಎಷ್ಟು ಮಟ್ಟಿಗೆ ಅದು ನಿಜ ಇತಿಹಾಸದಲ್ಲಿ ಒಪ್ಕೊಳ್ತದ ಇಲ್ಲೋ. ಅವರು ಇಲ್ಲಿ 5 ಫೀಟ್ 4 ಇಂಚು 5 ಫೀಟ್ ಇದ್ದು ಮನುಷ್ಯ ಅನ್ಕೊಂಡು 1 ಚೀಲ ತೆಕ್ಕಿಗೆ ಹಾಕಿ ಎತ್ತಿದ್ರಂತ. ಅಷ್ಟು ಸ್ಟ್ರಾಂಗ್ ಇಲ್ಲಿ ಜನರು. ನಾವು ಇಷ್ಟೇ ಎತ್ತರದೀವಿ, ಇಷ್ಟೇ ಇದೀವಿ, ನಮಗೇನು ಎತ್ತಕ್ಕಾಗೋದು, ಇವ್ರದ್ದು ಏನು ಸೀಕ್ರೆಟ್ ಇರಬೇಕು ಅಂತ ಇವ್ರದ್ದು ಶಕ್ತಿ ಕಡಿಮೆ ಮಾಡ್ಬೇಕಂತ ಇಂಟ್ರೊಡ್ಯೂಸ್ ಟೀ ಅಂತ ನಮ್ಮ ಫಾದರ್ ಹೇಳ್ತಾರೆ. ಚಹಾ ಕುಡಿದ ಕೂಡಲೇ ಊಟ ಜಾಸ್ತಿ ಮಾಡ್ಲಿಕ್ಕಾಗಲ್ಲ, ವೀಕ್ನೆಸ್ ಇರ್ತದೆ. ಈಗಂತೂ 25 kg ಚೀಲಗಳು ಬಂದವು. ಯಾರೂ ಎತ್ತದಾಗ ಆಗೋದಿಲ್ಲ. ಸೊ ಅಂದರೆ ನಮ್ಮ ಒಕ್ಕಲ್ತನ ಸಾವಯವ ಕೃಷಿ ಇದ್ದಾವೆ, ಆರ್ಗ್ಯಾನಿಕ್. ಎಲ್ಲರೂ ಮನೆಗೆ ಎತ್ತುಗಳು ಇರ್ತದೆ. ಯಾರ ಮನೆಗೆ ಹೋದ್ರು ಹೆಣ್ಣು ಕೊಡ್ಬೇಕಾದ್ರೆ ಅವಾಗ ಏನಪ್ಪ ನಿಮ್ಮ ಮನೆಗೆ ಏಸು ಎತ್ತದವ, ಏಸು ಗಳೆ ಅದಾವ ಅಂತ ಕೇಳ್ತಾರೆ.
ಈಗ ಯಾವ ನೌಕರಿ ಮಾಡ್ತಾರಂತ ಕೇಳ್ತಾರೆ, ಯಾವ ವ್ಯಾಪಾರ ಮಾಡ್ತಾರಂತ ಕೇಳ್ತಾರೆ. ಸೊ ಅರ್ಲಿಯರ್ ಸ್ಲೋಗನ್ ಇತ್ತು ಉತ್ತಮ ಖೇತ್ ಮಧ್ಯಮ ವ್ಯಾಪಾರ ಕನಿಷ್ಠ ಚಾಕರಿ ಅಂತ ಇತ್ತು. ಈ ಉಲ್ಟಾ ಆಗಿದೆ. ಸರಿ, ಇದೆಲ್ಲ ಸಂಸ್ಕೃತಿ ಮೂಲ ಅಗ್ರಿಕಲ್ಚರ್ ಅಂತಂದ್ರೆ ನಿಮಗೆ ಪೂರ್ತಿ ಮನವರಿಕೆ ಆಯ್ತು. ಈಗ ಇದನ್ನು ಯಾವ ರೀತಿಯಾಗಿ ನಾವು ಎಲ್ಲ ವಿಜ್ಞಾನಿಗಳು, ಈಗ ನನಗೇನು ನಾನು IRI ದಿಲ್ಲಿಯಲ್ಲಿರೋಂಥ ಒಂದು ಪ್ರಯತ್ನ ಮಾಡಿದೆ. ಅಗ್ರಿಕಲ್ಚರ್ ಸೈನ್ಸ್ ಒಂದೇ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಏನಪ್ಪ ಅಂದ್ರೆ ಭೂಮಿಯಲ್ಲಿ ಮಾಡಿದ್ರು ಬೇರೆ ಸೈನ್ಸ್ಗಳು ಅದಕ್ಕೆ ಹೆಲ್ಪ್ ಮಾಡಿದ್ರೆ ಮಾತ್ರ ನಾವು ಅದಕ್ಕೆ ನೀವೆಲ್ಲ ವಿಶ್ವವಿದ್ಯಾಲಯದಿಂದ ಬಂದಿದ್ದೀರಿ. ಟೆಕ್ನಾಲಜಿ ಡೆವಲಪ್ಮೆಂಟ್ನಾಗ ನಾವು ಇಂಜಿನಿಯರಿಂಗ್ ಮಂದಿಗೆ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಫಿಸಿಕ್ಸೇ ಇರಲಿಲ್ಲ, ನಿಮಗೆ ಮೈಕ್ರೋಸ್ಕೋಪ್ ಇರ್ತಿಲ್ಲ, ನಾವು ಸೆಲ್ಲು ಕಂಡುಹಿಡ್ತಿರಲಿಲ್ಲ, ಕ್ರೋಮೋಸೋಮು ಕಂಡುಹಿಡ್ತಿರಲಿಲ್ಲ, ಆಮೇಲೆ DNA ನೋಡ್ತಾ ಇರಲಿಲ್ಲ, ಯಾವುದೂ ಆಗ್ತಾ ಇರಲಿಲ್ಲ. ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಫಿಸಿಕ್ಸ್. ಆ ಕಡೆ ಆಟಮ್ ಬಾಂಬು, ಈ ಕಡೆ ಏನಂತಂದ್ರೆ ನಮ್ಮ ಬಯಾಲಜಿಕಲ್ ಸ್ಟ್ರಕ್ಚರ್ಸ್ ಕಂಡುಹಿಡಲಿಕ್ಕೆ ಉಪಯೋಗ ಆಯಿತು. ಕೆಮಿಸ್ಟ್ರಿ ಇಲ್ಲ, ಪೀರಿಯಾಡಿಕ್ ಟೇಬಲ್ ಇರ್ತಿರಲಿಲ್ಲ, ನೀವು ಏನು ತಿಂತೀರಿ ಗೊತ್ತಿರಲಿಲ್ಲ, ವಿಟಮಿನ್ ಯಾವ ಗೊತ್ತಿರಲಿಲ್ಲ. ಸೊ ಒಂದಕ್ಕೊಂದು ಪೂರಕವಾಗಿದೆ. ಇಂಜಿನಿಯರಿಂಗ್ ಮೆಷಿನ್ ಎಲ್ಲ ಡಿಸೈನ್ ಮಾಡಿದರೆ ನೀವು ಯಾವ ರೀತಿಯಿಂದ ನೀವು ಎತ್ತಿರಲಾರ್ದೆ ಒಕ್ಕಲ್ತನ ಮಾಡಲಿಕ್ಕಾಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ದೇಶದಲ್ಲಿ ಎಲ್ಲ ವಿಷಯಗಳು ಒಳಗೊಂಡು ವಿಶ್ವವಿದ್ಯಾಲಯ ಇರ್ತಾವೆ. ನಮ್ಮಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ, ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಯೂನಿವರ್ಸಿಟಿಗಳು ಆದ. ನಮ್ಮ ಅಗ್ರಿಕಲ್ಚರ್ನೊಳಗೆ ವೆಟರ್ನರಿ ಬೇರೆ, ಈ ಫಿಶರೀಸ್ದವ್ರು ಯೂನಿವರ್ಸಿಟಿ ಕೇಳಲಿಕ್ಕತ್ತಾರೆ, ಆಮೇಲೆ ಹಾರ್ಟಿಕಲ್ಚರ್ ಬೇರೆ. ಈ ಥರ ಡಿಸ್ಇಂಟೆಗ್ರೇಟ್ ಆದಾಗ ಸೈನ್ಸ್ ವೀಕ್ ಆಗ್ತದೆ. ಸೊ ದಿಲ್ಲಿಯಲ್ಲಿ ಇರ್ಲಿಕ್ಕೆ ನಮ್ಮದೊಂದು ಅಸೋಸಿಯೇಷನ್ ಇದೆ, ಆಲ್ ಇಂಡಿಯಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ನಿಮ್ಮದು ಎಲ್ಲ ಯೂನಿವರ್ಸಿಟಿಯವರು ಮತ್ತು IIT ಮತ್ತು ಟೆಕ್ನಾಲಜಿ ಯೂನಿವರ್ಸಿಟಿ ಕರೆಸಿ ಒಂದು ಮೀಟಿಂಗ್ ಮಾಡಿದ್ವಿ ದಿಲ್ಲಿಯೊಳಗೆ. ನಮ್ಮ ನಾಸ್ ಕಾಂಪ್ಲೆಕ್ಸ್ನ ದೊಡ್ಡದು ಆಡಿಟೋರಿಯಮ್ ಅದ, ಅಲ್ಲಿ ಮಾಡಿದ್ವಿ. ಎಲ್ಲರೂ ಒಪ್ಪಿಕೊಂಡು ನೀವು ಕೂಡಿ ಮಾಡೋಣ ಅದು ಇದು ಅಂತೇಳಿ. ಎಲ್ಲರೂ ಕೂಡಿ ಒಂದು ವೇಳೆ ನಾವು ಮಾಡಿದರೆ ಅಥವಾ ಎಲ್ಲರೂ ಕೂಡಿ ಒಂದು ಪ್ರಾಜೆಕ್ಟ್ಗಳು ಮಾಡಿದರೆ ನಮ್ಮ ದೇಶ 141 ಮಿಲಿಯನ್ ಹೆಕ್ಟೇರ್ ಇದ್ದದ್ದು ಫಲವತ್ತಾದ ಭೂಮಿ ಇದ್ದದ್ದು ನಮ್ಮ ದೇಶ. ಚಲೋ ಬಿಸಿಲು. ಈ ಕೆನಡಾಕ್ಕೆ ಹೋದ್ರೆ ಒಂದೇ ಕ್ರಾಪ್ ಬೆಳಿಲಿಕ್ಕೆ ಆಗ್ತದೆ ಅವರು. ಯಾಕಂದ್ರೆ 4 ತಿಂಗಳು 5 ತಿಂಗಳು ಮಾತ್ರ ಅವ್ರಿಗೆ ಸಿಗ್ತದೆ, ಏಪ್ರಿಲಿಂದ ಸೆಪ್ಟೆಂಬರ್ ತನಕ. ಅಷ್ಟರೊಳಗೆ ಬೆಳ್ಕೋಬೇಕು ಅವರು. ಅಮೇರಿಕಾದಲ್ಲಿ ಒಂದು 5-6 ತಿಂಗಳು ಸಿಗುತ್ತೆ, ಅಲ್ಲಲ್ಲಿ ಪ್ರಾಂತಗಳು ಬೇರೆ ಇದಾವೆ. ನಮ್ಮಲ್ಲಿ 12 ತಿಂಗಳು ನೀವು ಬೆಳಿಬೋದು. ಅಂಥ ವಾತಾವರಣ, ಎಂಥ ಏನಂತಂದರೆ ವಾತಾವರಣ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಆದರೆ ಇಲ್ಲಿ ವಿಜ್ಞಾನ ಇನ್ನೂ ಜಾಸ್ತಿ ಬಳಕೆ ಆಗಿಲ್ಲ. ಬರೀ ಅಗ್ರಿಕಲ್ಚರ್ ಸೈನ್ಸ್ನಿಂದ ವೆರೈಟಿ ಕಂಡುಹಿಡ್ದು ಅದು ಕಂಡುಹಿಡ್ದು ಏನೋ ಆಹಾರದ ಇದಾಯಿತು. ಅದಕ್ಕೆ ನೀವೆಲ್ಲರೂ ಬಂದಿದ್ದೀರಿ, ನಿಮ್ಮ ಕಾಂಟ್ರಿಬ್ಯೂಷನ್ನು ಅಗ್ರಿಕಲ್ಚರ್ ಹೋಗ್ಕೋಬೇಕು. ಅಲ್ಲಿ ನಾವು ಭಾಳ ಪ್ರಯತ್ನ ಮಾಡಿ ಎಲ್ಲರಿಗೆ ಸೇರಿಸಿ ಹ್ಞೂ ಅಂದರು, ಎಲ್ಲ ಮಾತಾಯಿತು. ಆಮೇಲೆ ಪ್ರಾಕ್ಟಿಕಲ್ ಬಂದೊತ್ತಿಗೆ 1-2 ಇನ್ಸ್ಟಿಟ್ಯೂಟ್ ಬಂದು ಅಲ್ಲೂ ಎಲ್ಪಂಡು ಡಿಫ್ಯೂಸ್ ಆಗಿರ್ತದೆ. ಅದು ಯಾಕೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಎಲ್ಪಂಡು ಕಲ್ತು ಮಾಡಲಿಕ್ಕೆ. ಆಮೇಲೆ ನಮ್ಮಲ್ಲಿ ಇನ್ನೂ ಒಂದು ದುರ್ದೈವ ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಮಹತ್ವ ಸಿಗ್ತಾ ಇಲ್ಲ. ಬರೀ ನಂಬರ್ ಜಾಸ್ತಿ ಆಗಿದೆ, ಆದರೆ ಏನಪ್ಪ ಅಂದರೆ ಅದು ರಿಸರ್ಚ್ದು ತುಂಬಾ ಕಮ್ಮಿ ಇದೆ. ಅದೇನೇ ಇರಲಿ, ನಮ್ಮ ಅಗ್ರಿಕಲ್ಚರ್ದು ನೇಚರ್ಗೆ ರಿಲೇಷನ್ ಇದ್ದದ್ದು ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಏನಪ್ಪ ಅಂದರೆ ನೀವು ಬ್ಯೂಟಿಫುಲ್ ಕಾಣಬೇಕಾದ್ರೆ ನೀವು ಏನು ಹಚ್ಕೋತಾರೆ ಎಲ್ಲ ನಮಗೆ ಬರ್ತಾವೆ. ನಿಮ್ಗೆ ಯಾರಿಗಾದ್ರೂ ಗೊತ್ತದ ಇಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿಂದನೇ ಲಿಪ್ಸ್ಟಿಕ್ ತಯಾರಾಗ್ತದೆ. ಅಮೇರಿಕಾದಲ್ಲಿ ಅದಕ್ಕೆ ಅತಿ ಹೆಚ್ಚಿನ ಬೆಲೆ ಇರೋದ್ರಿಂದ 30,000, 40,000, 50,000 ಕ್ವಿಂಟಲ್ ಮಾರ್ತಾರೆ. ನಮಗೆ ಗೊತ್ತಿಲ್ಲ ಅದರಲ್ಲಿ, ಅವರು ಅದನ್ನು ಉಪಯೋಗ ಮಾಡ್ತಾರೆ. ಇಲ್ಲಿಂದ ಹೋಗ್ತಕ್ಕಂಥ ದಾಳಿಂಬರದಿಂದ ಆ್ಯಂಟಿ ಆಕ್ಸಿಡೆಂಟ್ ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ ಅಮೇರಿಕಾದವರು. ಅವರು ಒಂದು ದೊಡ್ಡ ದಾಳಿಂಬರದೊಳಗೆ 1 ಡಜನ್ ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ. ಒಂದು $5-6 ಆಗ್ತದೆ. ಒಂದು $5-6 ಅಂದರೆ $400 ಆಯಿತು. ಇಲ್ಲಿ ನಮ್ಮಲ್ಲಿ $100 kg ರೈತಕ್ಕೆ ಸಿಕ್ಕರೆ ಭಾರಿ ಖುಷಿ ಇರ್ತಾನೆ. ಸರಿ, ಇವೆಲ್ಲ ವಿಪರ್ಯಾಸಗಳು. ಅಲ್ಲಿ ನಾನು ಜಾರ್ಜಿಯಾ ಯೂನಿವರ್ಸಿಟಿ ಜಸ್ಟ್ ಒಂದು 1.5 ತಿಂಗಳಿಂದ ಅಲ್ಲಿದ್ದೆ. ನಮ್ಮ ಹುಡುಗ ಅಲ್ಲಿ ಕೆಲಸ ಮಾಡ್ತಾನೆ. ನಮಗಿಂತ ಜಾಸ್ತಿ ಇಂಡಿಯಾದ ಏನಪ್ಪ ಪ್ಲ್ಯಾಂಟ್ಸು ಏನಪ್ಪ ಜಾರ್ಜಿಯಾ ಯೂನಿವರ್ಸಿಟಿ 150 ಎಕರೆ ಸಂಗ್ರಹ ಮಾಡಿಟ್ರೆ ನಾಚಿಕ್ ಬರ್ಬೇಕು. ನಮಗೆ 150 ಇಂಡಿಯನ್ ಒರಿಜಿನ್ ಪ್ಲ್ಯಾಂಟ್ಸ್ ಇಟ್ಟರಲ್ಲಿ. ನಮಗೆ ನಮ್ಮ ಗಿಡಗಳು ನಾವು ಸರಿಯಾಗಿ ಇಟ್ಕೊಳ್ಳೋದಿಲ್ಲ. ಸರಿ, ಇದೇನೇ ಇರಲ್ಲ. ಔಟು ಈಗ ನೇಚರ್ಲಿಂದ ಬಂದಿರತಕ್ಕಂಥದ್ದಲ್ಲಿಂದ ಮಾನವ ಸಂಸ್ಕೃತಿ ಹುಟ್ಟಿ, ಸಂಸ್ಕೃತಿ ಎಲ್ಲ ಅಂಗಗಳಲ್ಲಿ ಏನಪ್ಪ ನಾವು ಒಕ್ಕಲ್ತನ ದಿನ ಬಳಸ್ತೀವಿ. ಫ್ಯೂಚರ್ ಏನು ಅದನ್ನು ಪ್ರಶ್ನಾರ್ಥಕವಾಗಿ ಇಟ್ಟಿದ್ದಾರೆ ನನಗೆ. ನೇಚರ್ ಆ್ಯಂಡ್ ವಾಟ್ ಈಸ್ ದ ಫ್ಯೂಚರ್. ನನಗನ್ಸಿದ ಮಟ್ಟಿಗೆ ನೀವು ಕೂಡ ಏನಂದ್ರೆ ಬೇರೆ ಯೂನಿವರ್ಸಿಟಿ ಬೇರೆ ಯಾವುದೇ ಪ್ರೊಫೆಸರ್ ಇದ್ರೂ ಒಂದು ಸ್ವಲ್ಪ 4-5 ಗುಂಟೆ ಒಕ್ಕಲ್ತನ ಮಾಡ್ಬೇಕಂತ ಅನಿಸ್ತದೆ.
ಕಡಿಮೆ ಮ್ಯಾಳೆ ಮೇಲೆ ಇಟ್ಟು ಗಿಡಕ್ಕೆ ನೀರು ಹಾಕಿದ್ರೆ ನನಗೇನು ಒಂದು ಸ್ವಲ್ಪ ಸಮಾಧಾನ ಆಗ್ತದೆ. ನೀವು ನೋಡಿರ್ಬೇಕಾದ್ರೆ ನಿಮ್ಮ ಟೋಟಲ್ ನಿಮ್ಮ ಮೈಂಡ್ ನೀವು ಸುಮ್ಮನೆ ಏನೋ ಥಿಂಕ್ ಮಾಡ್ತಿರ್ತೀರ, ಅದು ಇದು ಗುಂಗಿಡ್ಕೊಂಡು ಕೇಸ ನಿಮ್ಮ ಸಮಯ ಅಲ್ಲಿ ಹಾಕಿದರೆ, ನೀರು ಹಾಕೋದ್ರಲ್ಲಿ ಆ ಗಿಡದ ಹಸಿರು ನೋಡಿದ್ರಿ ಅಥವಾ ಅದರ ಹೂ ನೋಡಿದ್ರಿ ಅಂದರೆ ಬಹುಶಃ ನಿಮ್ದೇನಪ್ಪ ಅಂದರೆ ಅವೇನು ಕೆಟ್ಟ ಜೀನ್ಸ್ ಆ ಕಡೆ ವಿಚಾರ ಮಾಡ್ತಿರ್ತಾವಲ್ಲ ಅಷ್ಟು ಕಮ್ಮಿ ಆಗ್ತದೆ, ಅದರ ಇಫೆಕ್ಟಿವ್ ನ್ಯೂಟ್ರಲೈಸ್ ಆಗಿಬಿಡ್ತದೆ. ಅಂಥದ್ದೊಂದು ಪ್ರಯೋಗ ಏನಪ್ಪ ಅಂದ್ರೆ ನೀವು ಮಾಡುವ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಇಲ್ಲಂತೂ ಹೆಂಗೋ ಅಗ್ರಿಕಲ್ಚರ್ ಇದೆ ಕಲಿಸ್ತೀವಿ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇಲ್ಲಿ ನಮ್ಮಲ್ಲಿ ಹೆಣ್ಮಕ್ಳು ಜಾಸ್ತಿ ಬರ್ತಾ ಇದ್ದಾರೆ. ಈಗ 52-48 ಇದೆ ರೇಷೋ. 52 ಹೆಣ್ಮಕ್ಳು ಅಂದರೆ 48. ಒಬ್ಬ ಹೆಣ್ಣು ಹುಡುಗಿ ಭೀಮರಾಯನಗುಡಿಯಲ್ಲಿ ನಮ್ಮದೊಂದು ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ನೋಡ್ರಿ ಆಕೆ ಇನ್ನೋವೇಟಿವ್ನೆಸ್ ಹೆಂಗಿದೆ. ಒಕ್ಕಲ್ತನ ಮಂತಂದಂಗೆ ಬಂದೊಳಗೆ ಎಲ್ಲರಿಗೂ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಕೋರ್ಸ್ ಇರ್ತದೆ. ಅವ್ರಿಗೆ 6 ತಿಂಗಳ ತನಕ ಆ ಕೋರ್ಸ್ನಾಗ ನೀವೇನು ಮಾಡ್ತೀರಿ, ಕ್ರಿಯೇಟಿವಿಟಿ ಏನು ಮಾಡ್ತಾರೆ ಎಂಬುದು ಒಂದು ಕೋರ್ಸ್ ಇರ್ತದೆ. ಸುಮ್ಮನೆ ನಾಮಕೆ ವಾಸ್ತೆ ಅದು ಇದು ಮಾಡಿ ಗ್ರೇಡ್ ತೊಗೊಂಡು ಮುಗಿಸ್ಬಿಡ್ತಾರೆ. ಈ ಹುಡುಗಿ ಒಕ್ಕಲ್ತನ ಮಂತನ ಬಂದಿರೋದ್ರಿಂದ ಮಲ್ಲಿಗೆ ಹೂವಿನ ಗಿಡದು ಏನಪ್ಪ ಅಂತಂದ್ರೆ ಅದು ಬೇರ್ಲಿಂದ ಆ ಕಡೆ ತೆಗಿತಿ 1 ಸ್ಕ್ವೇರ್ ಮೀಟ್ರಲ್ಲಿ 100 ಮಲ್ಲಿಗೆ ಹೂವು ಗಿಡ ತಯಾರು ಮಾಡೋದಕ್ಕೆ 100. ಒಂದು ಮಲ್ಲಿಗೆ ಹೂವಿನ ಗಿಡ ಬೆಂಗಳೂರಾಗ ಏನಪ್ಪ ಅಂದ್ರೆ 50 ರೂಪಾಯಿಗೆ ಮಾರ್ತದೆ. ಈ ವೀಲ್ ಬ್ಯಾರ ಇದ್ರಾಗ ಇಟ್ಕೊಂಡು ಬರ್ತಾನೆ ನಾವು. ಅಂದರೆ 1 ಸ್ಕ್ವೇರ್ ಮೀಟ್ರ್ನಲ್ಲಿ 2 ತಿಂಗಳಲ್ಲಿ 100 ಗಿಡ ತಯಾರು ಮಾಡಿದರೆ, ಅದರ ಗುಣಾಕಾರ ಮಾಡಿದರೆ ನೀವು 50 ರೂಪಾಯಿ ಇಟ್ಟರೆ 50 × 100 5,000 ರೂಪಾಯಿ 1 ಸ್ಕ್ವೇರ್ ಮೀಟರ್ನಲ್ಲಿ ತಯಾರು ಮಾಡೋದಕ್ಕೆ. ಇಷ್ಟೊಂದು ಪೊಟೆನ್ಷಿಯಾಲಿಟಿ ಅಗ್ರಿಕಲ್ಚರ್ನಲ್ಲಿದೆ. ಅದು ನೀವು ಯಾವ ರೀತಿಯಲ್ಲಿ ಈಗ ಬೆಳಗಾವದಲ್ಲಿ ನಾನು ಕೇಳಿದ್ದೀನಿ, ಹೋಗಿ ನೋಡಿಲ್ಲ. ಇಬ್ಬರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟು ಒಂದು ಸಣ್ಣ ರೂಮ್ನಲ್ಲಿ ಕಸ್ತೂರಿ ಬೆಳೆಸ್ತಾ ಇದ್ದಾರೆ. ಅಂತ ಕಸ್ತೂರಿ ಅಂದರೆ ಬಂಗಾರ ಮಾರಿದಂಗೆ ತೊಲೆಯಲ್ಲಿ ಮಾರ್ತಾರೆ. ಸರಿ, ಅವ್ರ ಇನ್ಕಮು ಎಲ್ಲ ನಾನಿನ್ನ ಲೆಕ್ಕ ಹಾಕ್ಲಿಕ್ಕೆ ಹೋಗಿಲ್ಲ. ಯಾವಾಗ ನಮ್ಮ ವೈಜ್ಞಾನಿಕವಾಗಿ ಶುರುವಾಯಿತು ನಮ್ದಂತಂದ್ರೆ ಹೆರಿಟೇಜ್ಲಿಂದ ಬಂದ ಅಗ್ರಿಕಲ್ಚರ್ ಏನಪ್ಪ ಅಂದ್ರೆ 1900ಕ್ಕಿಂತ ಮುಂಚೆ ಭಾಳ ದೊಡ್ಡ ಪ್ರಮಾಣದಾಗಿತ್ತು. 1900 ಆದಮೇಲೆ ಏನಪ್ಪ ಅಂದ್ರೆ ಸೆಲ್ ಡಿಸ್ಕವರಿ ಆಯಿತು, ಮೆಂಡಲ್ ಲಾಸ್ ಬಂದವು, ಕ್ರೋಮೋಸೋಮ್ ಕಂಡುಹಿಡಿದ್ರು, ಜೀನ್ ಆಯಿತು, ಆಮೇಲೆ ಏನಪ್ಪ ಅಂದ್ರೆ DNA RNA ಆಯಿತು. ಈಗೆಲ್ಲ ಸೆಲೆಕ್ಷನ್ನು ನಾವೆಲ್ಲ ಕಣ್ಣಿಲೆ ನೋಡಿ ಕಾಯಿ ಎಸದ ಒಂದು ಹತ್ತಿ ಸೆಲೆಕ್ಟ್ ಮಾಡಿದರು. ಈಗ ಜೀನ್ ಎಡಿಟಿಂಗ್ ಮಾಡಿ ಏನಪ್ಪ ಅಂದರೆ ಸೆಲೆಕ್ಟ್ ಮಾಡ್ತಾರೆ. ಸರಿ, ಇಷ್ಟೊಂದು ಬೆಳವಣಿಗೆ ಆದದ್ದು ಒಳ್ಳೆಯದು. ಈಗ ನೀವೇನಪ್ಪ ಅಂದ್ರೆ ನಮ್ಮದು ಈಗ ಆಹಾರ ಧಾನ್ಯದ ಪ್ರೊಡಕ್ಷನ್ 300 ಮಿಲಿಯನ್ ಟನ್ಸ್ ದಾಟಿದೆ. ಇಂಡಿಯಾ ಇಸ್ ಪ್ರೌಡ್ ಫಾರ್ ದ ಎಂಟೈರ್ ವರ್ಲ್ಡ್ನಲ್ಲಿ ಪ್ರೈಡ್ ಪೊಸಿಷನ್ ಇದೆ. 1 ವರ್ಷ ಬರಬಿದ್ರೂ 1 ವರ್ಷ ಊಟ ಮಾಡಿಸೋಷ್ಟು ಆಹಾರ ಧಾನ್ಯ ಸಂಗ್ರಹದಲ್ಲಿದೆ. ಸರಿ, ಇದೆಲ್ಲ ಕಾರಣ ವಿಜ್ಞಾನನೂ ಕಾರಣ ಇದೆ, ರೈತರ ಪರಿಶ್ರಮನೂ ಇದೆ, ಸರ್ಕಾರದ ಪಾಲಿಸಿಗಳನ್ನೂ ಕಾರಣ ಅದಾವ. ಬಟ್ ಆದರೂ ರೈತ ಬಡವಾಗಿನ ನಾವೆಲ್ಲ ಏನಪ್ಪ ಅಂದ್ರೆ ಕಲ್ತವ್ರು ಏನಪ್ಪ ಅಂದ್ರೆ ಏನು 7th ಪೇ ಕಮಿಷನ್ ಏನ್ರಿ? ನನ್ನ ಕಲಿಸಿದ ಪ್ರೊಫೆಸರು ಮೆಣಸಿನ್ಕಾಯರು ಅವ್ರ ಸ್ಯಾಲ್ರಿ ಏನಪ್ಪ ಅಂತಂದ್ರೆ 1200 ಇತ್ತು ರಿಟೈರ್ ಆಗೋತ್ತಿಗೆ. ವೈಸ್ ಚಾನ್ಸಲರ್ ಸ್ಯಾಲ್ರಿ 1500 ಇತ್ತು. ಇದು 1972ರಲ್ಲಿ ಹೇಳಿದ, ಅದಕ್ಕಿಂತ ಮುಂಚೆ ಭಾಳ ಕಮ್ಮಿ ಇತ್ತಿನ. ಸರಿ, ನನ್ನ ಕಲಿಸಿದ ಗುರುಗಳು ಇನ್ನೊಬ್ಬರು ವೈಸ್ ಚಾನ್ಸಲರ್, ಫಸ್ಟ್ ವೈಸ್ ಚಾನ್ಸಲರ್ JV ಗೌಡ್ರು ಅಂತ, ಅವ್ರದ್ದು ಜೆನೆಟಿಕ್ಸ್ ಸಬ್ಜೆಕ್ಟ್ ಇತ್ತು. ಅವರಿಂದ 3000 ಇತ್ತು. ನಾನು ಅದಾದ ಮೇಲೆ ನಾನು ಬಂದೆ. ನಾನು ಸ್ವಲ್ಪ 2 ಗ್ಯಾಪ್ ಆದಮೇಲೆ 2000ನಲ್ಲಿ ನಾನಿದ್ದೆ. ನನ್ನ ಸ್ಯಾಲ್ರಿ 25,000 ಇತ್ತು. ಈಗಿದ್ದವ್ರ ಸ್ಯಾಲ್ರಿ 3 ಲಕ್ಷ ಇದೆ. ಸರಿ, ರೈತರದ್ದು ಏನಾದರೂ ಈ ಥರ ಇನ್ಕ್ರಿಮೆಂಟ್ ಆಗಿದೆ ಪಾಪ ಇಲ್ಲ. ಸೊ ಅಲ್ಲಿ ಏನಾದರೂ ಏನಂದರೆ ದೋಷ ಇರ್ತಕ್ಕಂಥದ್ದು ನಮ್ಮಲ್ಲಿ. ಬೇರೆ ದೇಶದೊಳಗೆ ತುಂಬಾ ಇನ್ಕಮ್ ಇದೆ, ಆದರೆ ಕಲಿಸೋರಷ್ಟು ಮಾತಾಡೋರಷ್ಟು ಇಲ್ಲ ಅವ್ರದ್ದು. ಸರಿ, ಅಲ್ಲಿ ಜಾಸ್ತಿ ಇನ್ಕಮ್ ಇರೋದು ಒಕ್ಕಲ್ತನದೂ ಇದೆ, ದೊಡ್ಡ ಪ್ರಮಾಣದಾಗ ಒಕ್ಕಲ್ತನ ಇದೆ. ಒಬ್ಬೊಬ್ರಿಗೆ 1000 ಎಕರೆ 2000 ಎಕರೆ. ನಾನು ಒಬ್ಬರು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. ನಿಮ್ಮ ಜಮೀನು ಎಷ್ಟಂದ್ರೆ ಫ್ರಮ್ ದಿಸ್ ಹಿಲ್ ಟು ದಟ್ ಮೌಂಟೇನ್ ಅಂತ ಹೇಳಿದವು. ಅಂದರೆ ಸುಮಾರು 10,000 ಎಕರೆ. ಬಿಲ್ ಗೇಟ್ಸಿಂದ 1.5 ಲಕ್ಷ ಎಕರೆ ಇದೆ ಜಮೀನು. ಸರಿ, ಇಲ್ಲಿ ಅಂಥ ಕಾಯ್ದೆ ಇಲ್ಲ. ನೀವು ಇದ್ರಾಗೆ ಇರ್ರಿ, 54ರಾಗೆ ಇರ್ರಿ, ಏನೋ 108 ಮಾಡಿದ್ದಾರೆ, ಅದೇನೇ ಒತ್ತಟ್ಟಿಗಿರಲಿ. ನೀವು ಕೂಡ ಏನಪ್ಪ ಅಂದರೆ ಅಗ್ರಿಕಲ್ಚರ್ ಇಂಬೈಬ್ ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ. ನೀವು ಯಾರೇ ಇಲ್ಲಿ ಕುಂತವ್ರು ನಿಮ್ಮ ಜಮೀನು, ನೀವು ಎಲ್ಲಿ ಇರಲಿಲ್ಲ ನಾಳೆಗಲ್ಲ ಅಂತ ಏನಿಲ್ಲ. ಇಲ್ಲಿ ಬೆಳಗಾವದಲ್ಲಿ ಪೈ ಅಂತಿದ್ದಾರೆ ಒಬ್ಬರು, 150 ಜಾತಿ ಗಿಡಗಳು ಬಾಳೆ ಮೇಲೆ ಬೆಳೆಸಿದ್ದಾರೆ. ಶರದ್ ಪವಾರ್ ಕರ್ಕೊಂಡು ನಾನು ಅವ್ರಿಗೆ ಗೊತ್ತು.
ಅವ್ರು ಹೊಲಕ್ಕೆ ಹೋಗಿ ಆಮೇಲೆ ಏನಂತಂದ್ರೆ ಬಲರಾಮ್ ಜಾಕಡ್ ಅವ್ರಿಗೆ ನಾ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಬೆಳಗಾವಕ್ಕೆ. ಅವ್ರ ಪೈ ಅಂತಕ್ಕಂಥವ್ರ ಮನೆ ಮ್ಯಾಳೆ ಅಷ್ಟೊಂದು ಬೆಳೆಸಿದ ಸಾಧ್ಯತೆ ಇದೆ. ಈಗ ಹರಿಯಾಣದಲ್ಲಿ ಹೊಸದೇನಾಗಿದೆ ಗುರುಗಾಂವ್, ಅಲ್ಲೆಲ್ಲರೂ ಏನಪ್ಪ ಅಂದ್ರೆ ರೂಫ್ ಗಾರ್ಡನಿಂಗ್ ಜಾಸ್ತಿ ಇದೆ, ವರ್ಟಿಕಲ್ ಗಾರ್ಡನಿಂಗ್ ಅದೇನು ಈಗ ಇದೆಲ್ಲಿ ಮೆಂಟಲ್ ಥಿಯರಿ ಬಂದಮೇಲೆ ನಾವು ಏನಪ್ಪ ಅಂದ್ರೆ ತಳಿಗಳು ಕಂಡುಹಿಡಿಯೋ ಶಾಸ್ತ್ರ ಭಾಳ ದೊಡ್ಡ ಪ್ರಚಾರ. ಮೊದಲೆಲ್ಲ ರೈತರು ಮಾಡಿದ್ರು, ಜೋಳದಾಗ ದೊಡ್ಡ ತೆನೆಗಳಿದ್ದವು, ಎಲ್ಲೆಲ್ಲಿ ದೊಡ್ಡದು ಕಾಣುತ್ತೆ ಆ ಥರ ಮಾಡಿದರು. ಈಗ ಸೈನ್ಸ್ ಭಾಳ ಫಾಸ್ಟಾಗಿ ಅಡ್ವಾನ್ಸ್ ಆಗಿ ನಾವು ತುಂಬಾ ತಳಿಗಳು ಏನಪ್ಪ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ನಾವು ಬ್ರೀಡಿಂಗ್ನವ್ರು ಕಂಡುಹಿಡಿದು ದೇಶಕ್ಕೆ ಏನಪ್ಪ ಆಹಾರ ಭದ್ರತೆ ಒದಗಿಸ್ತೀವಿ. ಮೊದಲನೇ ಪ್ರಯೋಗ ಎಲ್ಲಿ ಶುರುವಾಯಿತು ಇದು ಅಂತಂದರೆ ಎಲ್ಲ ಯೂನಿವರ್ಸಿಟಿಗಳು ಎಲ್ಲೆಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇದ್ದಾವೆ, ಅಗ್ರಿಕಲ್ಚರ್ ಸಂಸ್ಥೆಗಳು ಸ್ಟಾರ್ಟ್ ಆದವು 1905 ಇಂಡಿಯಾದಲ್ಲಿ. ಯಾವಾಗ ಬೆಂಗಾಲ್ ಫೆಮೈನ್ ಆಯಿತು ಅವಾಗ ಬ್ರಿಟಿಷರ್ ಎದ್ದು ಕುಂತರು, ಅವರಿಗೆಲ್ಲ ಭಾಳಷ್ಟು ಒತ್ತಡ ತಂದು ಏನಪ್ಪಂದ್ರೆ ಇಲ್ಲಿ 4 ಅಗ್ರಿಕಲ್ಚರ್ ಕಾಲೇಜ್ ಮೊದಲು ಪ್ರಾರಂಭ ಆದವು. ಪಾಕಿಸ್ತಾನದಲ್ಲೊಂದು, ಕೊಯಮತ್ತೂರಿನಲ್ಲೊಂದು, ಪೂನಾದಲ್ಲೊಂದು, ಇನ್ನೂ ಒಂದು ಕಾನ್ಪುರ್. ಸರಿ, ಈಗ ನಮ್ಮ 72 ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ. ಒಂದು ಮಹಾರಾಷ್ಟ್ರ ಒಂದೇ ತೊಗೊಂಡ್ರೆ ಅಲ್ಲಿ 150 ಅಗ್ರಿಕಲ್ಚರ್ ಕಾಲೇಜ್ ಇದ್ದಾವೆ. ನಮ್ಮಲ್ಲಿನೂ 4-5 ಯೂನಿವರ್ಸಿಟಿ ಆಗಿದ್ದಾವೆ. ಇರಲಿ, ಬೆಳವಣಿಗೆಗೇನು ಅಭ್ಯಂತರ ಇಲ್ಲ. ಅದರ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಪ್ರವೃತ್ತಿ ಭಾಳ ಕಮ್ಮಿ ಆಗಿದೆ. ಅದನ್ನು ಆಮೇಲೆ ವಿಚಾರ ಮಾಡೋಣ ಅಂತ. ಸರಿ, ನಾವೇನು ಮಾಡ್ಬೋದು? ನಮ್ಮ ಪ್ರಕೃತಿ ಸಂಪನ್ಮೂಲ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಗ್ರಿಕಲ್ಚರ್ನೊಳಗೆ ಏನೇನು ಬರ್ತದೆ ಅಂದರೆ ಮೊದಲು ಭೂಮಿದ ಒಂದು ಬೇಸಿಕ್ ಸಂಪತ್ತಾದರೆ ಅಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸು ನಮ್ಮವೇ. ಅಲ್ಲಿರ್ತಕ್ಕಂಥ ಹುಲ್ಲು ಕಡ್ಡಿ ಎಲ್ಲ ಏನು ಬಯೋಡೈವರ್ಸಿಟಿ ಇದೆ ಅದು ಅಗ್ರಿಕಲ್ಚರ್ನಾಗೆ ಬರ್ತದೆ. ಮೀನು ಮೊಸಳಿ ಏನು ಸಮುದ್ರದಾಗ ಹಳ್ಳದಾಗ ಕೊಳದಾಗ ಅವು ಅಗ್ರಿಕಲ್ಚರ್ನಾಗೆ ಬರ್ತವೆ. ಪ್ರಾಣಿಗಳು ಬರ್ತವೆ. ಯಾವುದೇ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಜೀವಿ ಏನಪ್ಪ ಅಂದರೆ ಅದು ಅಗ್ರಿಕಲ್ಚರ್ನಾಗೆ ಬರ್ತದೆ. ಸೊ ದೇರ್ ಇಸ್ ನೋ ಕಲ್ಚರ್ ವಿತೌಟ್ ಅಗ್ರಿಕಲ್ಚರ್. ಎಲ್ಲ ಧರ್ಮಗಳು ಕೂಡ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ನಿಂದ ಹುಟ್ಟಿದವು. ಸೊ ಅಗ್ರಿಕಲ್ಚರ್ ಇಸ್ ದ ಮದರ್ ಆಫ್ ಆಲ್ ಕಲ್ಚರ್ಸ್. ದೇರ್ ಇಸ್ ನೋ ಕಲ್ಚರ್ ವಿತೌಟ್ ಅಗ್ರಿಕಲ್ಚರ್. ನೀವು ನೋಡ್ರಿ, ಈಗಿನೂ ಹಳ್ಳಿಯ ಊರಲ್ಲಿ ಹೋದಲ್ಲಿ ಎಷ್ಟು ಸಂಪ್ರದಾಯ ಇರ್ತದೆ. ಅವ್ರು ಕರೀತಾರೆ, ನಿಮ್ಗೆ ಊಟಕ್ಕೆ ಹಾಕ್ತಾರೆ, ಸರಿಯಾಗಿ ಏನಪ್ಪ ವ್ಯವಸ್ಥೆ ಮಾಡ್ತಾರೆ. ನಾವಲ್ಲಿ ಬಂದು ಕೂತ್ನಪ್ಪ ಏನು ಯಾವಾಗ ಹೋಗ್ತಾನೆ ಏನೋ ಮತ್ತು ಕಿರಿಕಿರಿಯಲ್ಲಿ ನಿಮ್ಮ ಮನೆಯವ್ರು ಸೊನ್ನೆ ಮಾಡ್ತಾರೆ ಏನಂತ. ಸರಿ, ದಿಸ್ ಇಸ್ ವಾಟ್ ಈಸ್ ಅವರ್ ಕಲ್ಚರ್. ಸೊ ನೀವು ಅಗ್ರಿಕಲ್ಚರ್ನಾಗ ಆ ಥರ ಇಲ್ಲ. ನೀವು ಅವ್ರು ಊಟ ಮಾಡ್ಲಾರ್ದೆ ಕಳಿಸೋದೇ ಇಲ್ಲ ನಿಮಗೆ. ಅಷ್ಟೇ ಇವತ್ತಿನ ತನಕ ನೀವು ಹಳ್ಳಿ ಹೋಗ್ಬೇಕಾದ್ರೆ. ಸರಿ, ಕಲ್ಚರಲ್ ಹೆರಿಟೇಜ್ ಹ್ಯಾಸ್ ಕಮ್, ಬಟ್ ಈಗ ನಮ್ಮದು ಕಮ್ಮಿ ಆಗ್ತಾ ಹೋಗಿದೆ. ಹೆಂಗೆ ನಾವು ಒಕ್ಕಲ್ತನ ಬಿಟ್ಟು ಹೋಗಿವಿ, ಅಲ್ಲಿ ಕಮ್ಮಿ ಆಗ್ತದೆ. ಅಗ್ರಿಕಲ್ಚರ್ ಇಲ್ಲಿದೆ, ಅಲ್ಲಿ ಕಲ್ಚರ್ ಇನ್ನೂ ಇದೆ. ಸರಿ, ಲ್ಯಾಂಗ್ವೇಜಸ್ ಬರೋಣ. ಎಲ್ಲ ಲ್ಯಾಂಗ್ವೇಜು ಎಲ್ಲ ಇದು ಏನಪ್ಪ ಮತ್ತೆ ಅಗ್ರಿಕಲ್ಚರೇ ಬೇಸಿದೆ. ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಅದ ಆ ಸೌಂಡ್ಲಿಂದ, ಪ್ರಾಣಿಗಳ ಸೌಂಡ್ಲಿಂದನೇ ನಾವು ಶಬ್ದಗಳು ಆಯಿತು, ವ್ಯಾಕರಣ ಆಯಿತು, ದೊಡ್ಡ ಲ್ಯಾಂಗ್ವೇಜ್ ಅದು, ಪುಸ್ತಕ ಬರ್ತೀವಿ, ನೊಬೆಲ್ ಪ್ರೈಸ್ ಬಂದು ಎಲ್ಲ ಆಯಿತು. ಬಟ್ ಬೇಸ್ ಎಲ್ಲ ಅಗ್ರಿಕಲ್ಚರ್. ಸರಿ, ಇದು ಈ ಥರ ಅಗ್ರಿಕಲ್ಚರ್ ಏನಪ್ಪ ನೀವು ಅಲ್ಲೂ ನೀವು ದಿನ ಮುಂಜಾನೆ ಅಗ್ರಿಕಲ್ಚರ್ನಾಗ ನೀವು ಮಾಡೇ ಮಾಡ್ತೀರಿ, ಗೊತ್ತಿರಲಾರ್ದೆ ಮಾಡ್ತೀರಿ ನೀವು. ಸರಿ, ಈಗ ನಾವು ಮಾಡರ್ನ್ ಅಗ್ರಿಕಲ್ಚರ್ಗೆ ಬರೋಣಂತ. ಈಗ ನಮ್ಮ ದೇಶದಲ್ಲಿ ಆದಂಥ ಕ್ರಾಂತಿಕಾರಕ ಬದಲಾವಣೆ ಏನಪ್ಪ ಅಂದ್ರೆ, ಯಾವಾಗ ಆಹಾರ ಉತ್ಪಾದನೆ ಕಡಿಮೆ ಆದಮೇಲೆ 3 ಮಂದಿ ಎಸ್ಲಿಂದ ಶುರುವಾಗೋರು ಈ ಹಸಿರು ಕ್ರಾಂತಿಗೆ ಕಾರಣ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರು ಯಾರ್ಯಾರಂದರೆ, ಸುಬ್ರಹ್ಮಣ್ಯಂ ಅಂತೇಳಿ ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದರು, ಶಿವರಾಮನ್ ಅಂತೇಳಿ ಅಗ್ರಿಕಲ್ಚರ್ ಸೆಕ್ರೆಟರಿ ಇದ್ದರು, ಸ್ವಾಮಿನಾಥನ್ ಅಂತಂಬವರು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಆಗಿದ್ದರು. ಇವರು 3 ಇದ್ದಾಗ ಡಾರ್ಫೈಡ್ ಜೀನ್ಸ್ ಏನಪ್ಪ ಅಮೇರಿಕದಲ್ಲಿ ತರಿಸಬಾರ್ದು ಅಂತಕ್ಕಂಥ ವಿರೋಧದಿಂದಲೂ ಏನಪ್ಪ ಅವರು ಡಾರ್ಫ್ ಜೀನ್ಸ್ ಮೆಕ್ಸಿಕೋದಿಂದ ತರಿಸಿ ನಾರಿನ್ 1 ನಾರಿನ್ 2 ಜೀನ್ಸ್ ಅಂತಂದ್ರೆ ನಮ್ಮ ಗೋಧಿಯಲ್ಲಿ ಇನ್ಕಾರ್ಪೊರೇಟ್ ಮಾಡಿದಾಗ ಗೋಧಿ ಇಳುವರಿ 4-5 ಕ್ವಿಂಟಲ್ ಇದ್ದದ್ದು 20 ಕ್ವಿಂಟಲ್ವರೆಗೆ ತಯಾರು ಮಾಡಿದ್ರು. ಅದು ದೊಡ್ಡ ಪ್ರಮಾಣದಾಗ. ಅದೇ ಥರ ಭತ್ತದ ಏನಪ್ಪ ಅಂದ್ರೆ ಕಟಕ್ ಅಂತ ನಮ್ಮದು ಸೆಂಟ್ರ್ ಇದೆ ಎಲ್ಲಿ ಒರಿಸ್ಸಾದಲ್ಲಿ. ಅಲ್ಲೇ ಏನಪ್ಪ ಅಂದರೆ ಡಾರ್ಫಿನ್ ಜೀನ್ಸ್ ರೈಸ್ನಲ್ಲಿ ತಂದು ಅಲ್ಲೇ ಏನಪ್ಪ ಅಂದ್ರೆ ನಾವು ಇಂಡಿಯನ್ ರೈಸ್ ಐ ಆರ್ ಸೀರೀಸ್ IR8 ಇದೆಲ್ಲ ತೊಗೊಂಡು ಬಂದೀನಿ. ಆ ಥರ ಇಲ್ಲಿ ಭಾರತದ್ದು ಏನಪ್ಪ ಅಂತಂದ್ರೆ ನಾವು ಮೂಲವಾಗಿ ಇಲ್ಲಿ
ನಮ್ಮ ದೇಶದ್ದು ಜರ್ಮ್ ಪ್ಲಾಸಮ್ ನೋಡಿದರೆ ಇಡೀ ಪ್ರಪಂಚದಲ್ಲಿ ಇದೊಂದು ಕೆಲಸ ಮಾತ್ರ ಒಳ್ಳೆಯದಾಗಿದೆ. ನಮ್ಮ ದೇಶದಲ್ಲಿ ರಿಚೆಸ್ಟ್ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಇಂಡಿಯಾದಾಗಿದೆ. ನಮ್ಗೆ 1 ಲಕ್ಷಕ್ಕಿಂತ ಮೇಲೆ ಬೆಳೆಗಳದು ತಳಿಗಳದು ಸಂಗ್ರಹ ದಿಲ್ಲಿಯಲ್ಲಿ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಅಂತಂದ್ರೆ ಅಲ್ಲಿ ಕಲೆ ಹಾಕಿ ಭದ್ರವಾಗಿಟ್ಟಿದೆ. ಸರಿ, ಇದು ನಮ್ಮ ದೇಶದ ಏನಪ್ಪ ಅಂತಂದ್ರೆ ಸಂಪತ್ತು ಮಾತ್ರ, ಪೂರ ಸಂಪತ್ತು ಏನಪ್ಪ ಅಂದ್ರೆ ಅದೊಂದು ಇನ್ಸ್ಟಿಟ್ಯೂಟ್ನಾಗಿದೆ. ನೀವು ಯಾವ ಬೇಕಾದ್ರೂ ಅಂತ ತಕ್ಕೋಬಹುದು, ಅದನ್ನು ಮತ್ತೆ ಬ್ರೀಡಿಂಗಿಗೆ ಯೂಸ್ ಮಾಡ್ಬೋದು. ಅದಕ್ಕೆ ಅಗ್ರಿಕಲ್ಚರ್ ರಿಸರ್ಚಿಗೆ ಇಂಪಾರ್ಟೆನ್ಸ್ ಕೊಟ್ಟ ಮೇಲೆ ಇವೆಲ್ಲ ಬದಲಾವಣೆಗಳು ಆಗಿದ್ದಾವೆ. ಇನ್ನೂ ಬದಲಾವಣೆಗಳ ಮುಂದೆ ಏನಾಗಬೇಕೆಂಬುದು ನಾನು ಇನ್ನೊಂದು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಈಗ ನನಗೊಂದೇ ಇಲ್ಲಿ ನೀವೇನಪ್ಪ ಅಂದರೆ ಹೆಣ್ಮಕ್ಳು ಅಗ್ರಿಕಲ್ಚರಿಗೆ ಒಂದು ನಮಗೆ ಭಾಳ ಸಂತೋಷ ಇಲ್ಲ. 52% ಏನಪ್ಪ ಹೆಣ್ಮಕ್ಳು, 48% ಗಂಡಸು ಮಕ್ಕಳು ಇದ್ದಾರೆ. ಅವ್ರ ಬಳಿ ಇನ್ನೂ ಜಾಸ್ತಿ ಏನಪ್ಪ ಅಂದ್ರೆ ನಮ್ಮ ಅಗ್ರಿಕಲ್ಚರಿಗೆ ಪ್ರೀತಿ ಇದೆ. ಅವ್ರು ಇನ್ನೂ ಮಾಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಯಾರೇನು ಹೆಣ್ಮಕ್ಳದೇ ಜಾಸ್ತಿ ರೋಲ್ ಇದೆ ಅಗ್ರಿಕಲ್ಚರ್ನಲ್ಲಿ. ಸರಿ, ಈ ಸಂಸ್ಕೃತಿ ಇನ್ನು ಉಳಿತದೆ. ಅಗ್ರಿಕಲ್ಚರ್ ಇದ್ದಾಗ ಏನು ಕಲ್ಚರ್ ಇದೆ, ಮೆಕ್ಯಾನಿಕಲ್ ಕಲ್ಚರ್ ಆಗಿಲ್ಲ ಇನ್ನು. ಸೊ ಇನ್ನೂ ಇಂಡಿಯಾದಲ್ಲಿ ಏನಂದ್ರೆ ಅಗ್ರಿಕಲ್ಚರ್ದು ಪ್ರಭಾವ ಇದೆ. 140% ಮಂದಿ ಇನ್ನೂ ಅಗ್ರಿಕಲ್ಚರ್ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಗ್ರಿಕಲ್ಚರ್ ಇದೆ ಅಲ್ಲಿ ತನಕ ಕಲ್ಚರಲ್ ಹೆರಿಟೇಜ್ ಇಂಡಿಯಾದ ಇನ್ನೂ ನಾವು ಮಾತಾಡ್ಬೋದು. ಯಾವಾಗ ನಾವು ಪೂರ ಮೆಕ್ಯಾನಿಕಲ್ ಆಗ್ತೀವಿ, ಪೂರ 100ದಾಗ 2 ಮಂದಿ 1 ಮಂದಿ ಅಮೇರಿಕಾದಾಗ ಇರ್ಕೊಂಡು 1%, 0.8% ಅಗ್ರಿಕಲ್ಚರ್ ಇದೆ ಅಲ್ಲಿ ಕೆಲಸ ಮಾಡೋರು. ಸರಿ, ಭಾಳ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡ್ವಾನ್ಸ್ ಆಸಲ. ಇಲ್ಲಿ ನಾನು ನಿಮಗೇನು ಕೇಳ್ಕೊಡ್ತೀನಿ ಬೇರೆ ಬೇರೆ ಇದರಿಂದ ಬಂದವ್ರಿಗೆ ಅಂತಂದರೆ, ಈ ಕರ್ನಾಟಕ ಯೂನಿವರ್ಸಿಟಿ ಎಕ್ಸಾಂಪಲ್ ತೊಗೊಳ್ಳೋಣ. ಆವಾಗ ಚನ್ವೀರಯ್ಯ ಅವರ ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಎಷ್ಟು ರಿಸರ್ಚ್ ಇದೆ ಅಷ್ಟು ರಿಸರ್ಚ್ ಅವ್ರು ಮಾಡ್ತಿದ್ರು. ವೀಟದೊಂದು ಸ್ಪೀಸೀಸೇ ಐಡೆಂಟಿಫೈ ಮಾಡಿದ್ರು ಅವರು. ಅದರ ಹೆಸರೇ ಚನ್ವೀರಯ್ಯ ಅಂತ ಇಟ್ಟಿವಿ. ಅದು ಈಗ ಅಲ್ಲಿ ನಮಗೆ ಅವರಿಗೆ ಸಂಪರ್ಕನೂ ಕಡಿಮೆ ಆಗಿದೆ. ನೀವೆಲ್ಲ ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಬಂದಿದ್ರಿ. ಎಲ್ಲಿವರೆಗೆ ನೀವು ಇದರಲ್ಲಿ ಎಂಟ್ರ್ ಆಗೋದಲ್ಲ ನಮ್ಮ ಕಲ್ಚರ್ ನಶಿಸಿ ಹೋಗ್ತದೆ. ನಾವು ಸ್ವಲ್ಪ ಪ್ರಮಾಣದಲ್ಲಿದೆ, ನಾವು ಅಗ್ರಿಕಲ್ಚರ್ ಸೈಂಟಿಸ್ಟ್ ಭಾಳ ಇಲ್ಲ. ನಿಮ್ಮ ಕಡೆನೇ ಜಾಸ್ತಿ ಕಲ್ಚರ್ ಇದೆ, ನೀವು ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅದಕ್ಕೆ ಅಗ್ರಿಕಲ್ಚರ್ ನಿಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ದೆನ್ ಓನ್ಲಿ ಯು ಕ್ಯಾನ್ ಪ್ರಿಸರ್ವ್ ಇಂಡಿಯನ್ ಕಲ್ಚರ್. ಇಲ್ಲಂದ್ರೆ ಸಾಧ್ಯತೆ ಭಾಳ ಕಮ್ಮಿ. ನಾವು ಏನಂದ್ರೆ ಬೇರೆ ದೇಶದವ್ರಂಗೆ ಆಗ್ತೀವಿ, ಅದು ಆಗೋದು ಬೇಡ ಅಂತ ಅನಿಸ್ತದೆ ನನಗೆ. ಈಗ ಮುಂದಿನ ಬೆಳವಣಿಗೆ ಏನು ಅಗ್ರಿಕಲ್ಚರಲ್ಲಿ ಆಗ್ತಾಯಿದೆ, ನಾವು ರೈತರಿಗೆ ಏನು ಸಹಾಯ ಮಾಡ್ಬೋದು, ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ನಡೆದಿದೆ, ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ನಮ್ಮ ದೇಶದ ಏನು ಕಾಂಟ್ರಿಬ್ಯೂಷನ್ ಮಾಡಿದೆ. ಸೊ ಈಗ ಜಗತ್ತಿಗೆ ಮಸಾಲೆ ಪದಾರ್ಥಗಳು ತಿಂದರೆ ಕ್ಯಾನ್ಸರ್ ಆಗೋದಿಲ್ಲ ಅನ್ನೋದು ಕಲಿಸ್ಕೊಟ್ಟಿದ್ದು ನಮ್ಮ ಕಲ್ಚರ್. ಈಗ ನೋಡಿ, ನೀವೇನಪ್ಪ ಆಸ್ಪಿರಿನ್ ಟ್ಯಾಬ್ಲೆಟ್ ತಗೋರಿ, ಬ್ಲಡ್ ತಿನ್ನಿರ್ತದೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಒಂದು ಬೆಳ್ಳುಳ್ಳಿ ತಿಂದರೆ ಸಾಕು, ಆಸ್ಪಿರಿನ್ ತಿನ್ನೋದು ಬೇಕಾಗಿಲ್ಲ. ಸೊ ಬೆಳ್ಳುಳ್ಳಿ ಎಷ್ಟು ದಿವಸದಿಂದ ನಾವು ತಿಂತಾ ಇದ್ದೀವಿ ನಿಮಗೆ ಗೊತ್ತದ ಏನೇ ಅದೇನು. ಸೊ ಅಲ್ಲಿ ಬೆಳ್ಳುಳ್ಳಿ ತಿನ್ನಲಿಕ್ಕೆ ಇಡೀ ಪ್ರಪಂಚ ಕಲಿಸ್ತಾರೆ ಇಂಡಿಯಾದವರು. ಸರಿ, ಉಳ್ಳಾಗಡ್ಡಿನೂ ಅಷ್ಟೇ ಪ್ರಮಾಣದ ಏನಪ್ಪ ಶಕ್ತಿ ಇದೆ. ನಿಮ್ಮ ಸೆಕ್ಸುವಲ್ ವಿಗರ್ ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಇದ್ದದ್ದು ಏನಪ್ಪ ಅಂದ್ರೆ ಕ್ಯೂರ್ ಮಾಡ್ತಕ್ಕಂಥ ಪ್ರಾಪರ್ಟಿ ಇದೆ. ನಿಮ್ಮ ಅರಿಶಿಣದಲ್ಲಿ ಕಂಪ್ಲೀಟ್ ಕ್ಯಾನ್ಸರ್ ಕ್ಯೂರಿಂಗ್ ಪ್ರಾಪರ್ಟಿ ಇದೆ. ನೀವು ಯಾವುದೇ ವಸ್ತು ದಾಲ್ಚಿನ್ನಿ ತೊಗೊಳ್ರಿ, ನೀವು ಶುಗರ್ ಕಂಟ್ರೋಲ್ ಮಾಡ್ತದೆ. ಎಲ್ಲ ವಸ್ತುಗಳು ಏನಂತಂದ್ರೆ ಇಂಡಿಯಾದ್ರು ಕಂಡುಹಿಡಿದಾರೆ. ಇವು ಭಾಳ ಆಶ್ಚರ್ಯ ಆಗೋದು. ನಿಂಬೆಹಣ್ಣು ಏನಂತಂದ್ರೆ ಉಪ್ಪಿನಕಾಯಿ ಹಾಕೋದು ಹಿಡಿದು ನಿಂಬೆಹಣ್ಣಿನ ರುಚಿ ಕಂಡುಹಿಡಿದು ಕೊಟ್ಟರು. ಕರಿಬೇವು ಕಂಡುಹಿಡಿದವ್ರು ನಾವು. ಸರಿ, ಇವೆಲ್ಲ ಮೂಲತಃ ಯಾಕಂದ್ರೆ ನಮ್ಮ ದೇಶದಲ್ಲಿ ಸಂಸ್ಕೃತಿ ತುಂಬ ಉತ್ತುಂಗದಲ್ಲಿ ಅಗ್ರಿಕಲ್ಚರ್ಲಿಂದ ಬಂದದ್ದಿತ್ತಂತೇಳಿ ಇಷ್ಟೆಲ್ಲ ನಾವು ಏನಪ್ಪ ಪ್ರಪಂಚಕ್ಕೆ ಕಲಿಸ್ಕೊಟ್ಟಿವಿ. ಆದರೆ ಇವತ್ತೇನಾಗಿದೆ, ಅವರು ನಮ್ಮಲ್ಲಿ ಏನು ತಿಳ್ಕೊಬೇಡ್ರಿ, ನಾವು ಕಲಿತೀವಿ ಹೊರತು ಕೆಲಸ ಮಾಡೋದಿಲ್ಲ. ಈ ಕರ್ನಾಟಕ ಯೂನಿವರ್ಸಿಟಿಯಿಂದ 1000 ಮಂದಿ ಫಿಸಿಕ್ಸ್ನವ್ರು ಆಗಿರ್ಬೋದು ಎಲ್ಲ. ಆದರೆ ಯಾರಾದರೂ ಏನಪ್ಪ ದೊಡ್ಡ ಪ್ರಮಾಣದಾಗ ಏನಪ್ಪ ಅಂದ್ರೆ ಅಲ್ಲೇ ಯೂನಿವರ್ಸಿಟಿಯಲ್ಲೇ ರಿಸರ್ಚ್ ಮಾಡಿ ಹೊಸ ಕಂಡುಹಿಡ್ತಕ್ಕಂಥ ಕೆಲಸ ಆಗಿದೆ. ಇಲ್ಲ ನಾವು ಅರಿಶಿಣ ಕಂಡುಹಿಡಿದು ನಮ್ಮದೇ ಆದ ಅರಿಶಿಣ ಅಂತ ಭಾಳ ಮಾಡಿ ಇಂಟರ್ನ್ಯಾಷನಲ್ ಕೋರ್ಟ್ನಾಗ ಹೋರಾಡಿ ಏನಪ್ಪ ನಮ್ದು ಅರಿಶಿಣ ಪ್ರೂವ್ ಮಾಡೋ ಕೆಲಸ ಬಂತು. ಬಾಸುಮತಿ ಅಕ್ಕಿನ ನಮ್ಮದು ಅಂದ್ರೆ ಟೆಕ್ಸಾಮತಿ ಅಂತ ಹೆಸರಿಟ್ಟರು. ಅದನ್ನು ಸುಪ್ರೀಂ ಕೋರ್ಟ್ ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ನಾಗ ಮಾಡಿ ನಮ್ಮದಂತ ಪ್ರೂವ್ ಮಾಡಿದೆ. ಅಲ್ಲಿ ಯಾವುದೇ ಯೂನಿವರ್ಸಿಟಿಗೆ ಹೋಗ್ರಿ ಇಂಡಿಯನ್ ಪ್ರಾಡಕ್ಟ್ ಬಗ್ಗೆ ಈ ಅರಿಶಿಣದ ಮೇಲೆ 12 ಪೇಟೆಂಟ್ ಮಾಡಿ ಅಮೇರಿಕದು. ಅಲ್ಲಿ ನಮ್ಮ ಹುಡುಗರು ಕೆಲಸ ಮಾಡಿರಿ, ಅದ್ರೊಳಗೆ ಅಲ್ಲಿದಾರೆ. ನಮ್ಮಲ್ಲಿ ಒಂದೂ ಪೇಟೆಂಟ್ ಇಲ್ಲ. ಅರಿಶಿಣದಾಗಿಲ್ಲ, ಮೆಣಸಿನ್ಕಾಯಿ ಆಗಿಲ್ಲ, ಬೆಳ್ಳುಳ್ಳಿಗಿಲ್ಲ, ಉಳ್ಳಾಗಡ್ಡೆ ಇಲ್ಲ.
ಸರಿ ಪೇಟೆಂಟ್ ಮಾಡಿ ಅವ್ರು ದುಡ್ಡು ಮಾಡ್ತಾರೆ, ಜಗತ್ತಿಗೆ ಏನಂತಂದ್ರೆ ಅವ್ರು ಪ್ರಶಸ್ತಿ ತಿಳಿಸ್ಕೊಡ್ತಾರೆ. ನಮ್ಮಲ್ಲಿ ವಿಜ್ಞಾನ ಇದೆ, ಆದರೆ ವಿಜ್ಞಾನದ ಬಳಕೆ ಆಗಿಲ್ಲ. ಫಾರ್ಚುನೇಟ್ಲಿ ಸ್ವಲ್ಪ ಕೂಡ ನಾವು ಅಗ್ರಿಕಲ್ಚರ್ನವರು ವಿಜ್ಞಾನದ ಬಳಕೆ ನಾವು ಮಾಡಿದ್ದೀವಿ ಸ್ವಲ್ಪ. ಅಂದ್ರೆ ನಾವು ಮಾಡಿವನ್ನ ಭಾಳ ಹೆಮ್ಮೆ ಏನಿಲ್ಲ. ನೀವು ನಮ್ಮ ಸಂಘದ ಕೂಡ್ರಿ ಎಲ್ಲ ಕರ್ತೀವಿ ನಾವು ಬಾಬಾ ಅಟಾಮಿಕ್ ಸೆಂಟರ್ ಕೂಡ ಕೊಲಾಬ್ರೇಷನ್ ಮಾಡಿದ್ವಿ ನಾ ಇಲ್ಲಿದ್ದಾಗ. ಅವ್ರು ನ್ಯೂಕ್ಲಿಯರ್ ಇದು ಏನಪ್ಪ ಅಂದ್ರೆ ನಾವು ಜೆನೆಟಿಕ್ ಮಟೀರಿಯಲ್ ಚೇಂಜ್ ಮಾಡೋದಕ್ಕೆ ಉಪಯೋಗ ಮಾಡಿದ್ವಿ. ಅವ್ರ ಮೇಲೆ ಅರ್ಧ ಎಕರೆದಾಗೆ ಕೆಲವು ತಳಿಗಳು ಕಂಡುಹಿಡಿದ್ರು. ಅವ್ರಿಗೆ ಬೀಜ ಮಾಡ್ಲಿಕ್ಕೆ ಜಾಗ ಇರಲಿಲ್ಲ, ನಾವು ಬೀಜ ಮಾಡಿಕೊಟ್ಟಿವಿ. ಅವರು ತಳಿಗಳು ಏನಂತಂದರೆ ನೋಡಿ ಹೇಗಿದೆ, ಬೇಸಿಕ್ ಸೈನ್ಸ್ದವ್ರು ನಮ್ಮ ಕೂಡ ಕೂತ್ರೆ ಏನು ಕಲ್ತ್ರೆ ಏನಾಗ್ತಂತಂಬದು. ಇಕ್ರಿಸ್ಯಾಟ್ ಅಂತಂಬ ಸಂಸ್ಥೆ ಹೈದರಾಬಾದ್ನ ಇಂಟರ್ನ್ಯಾಷನಲ್ ರಿಸರ್ಚ್ ಸೆಂಟರ್. ಅದು 500 ಜನ ಇಂಟರ್ನ್ಯಾಷನಲ್ ವಿಜ್ಞಾನಿಗಳಿದ್ದರು. ಅಲ್ಲಿ ಶೇಂಗಾದ ಬಗ್ಗೆ ನಮ್ಮ ತಳಿಗಳು ಹಳೆಯವು ಪ್ರಪಂಚದಾಗಿದ್ದು ಎಲ್ಲ ತಂದು ರಿಸರ್ಚ್ ಮಾಡಿದರು. ಮಾಡಿ ಅವ್ರ ತಳಿ ಕಂಡುಹಿಡಿದ್ರು. ಇಲ್ಲಿ ಲೋಕಲ್ ಬಿ ಆರ್ಸಿಗೆ ತಳಿ ಕಂಡುಹಿಡಿದ್ರು. ಅವ್ರ ತಳಿಗಳು ಪಾಪ್ಯುಲರ್ ಆಗಲಿಲ್ಲ. ಇಕ್ರಿಸ್ಯಾಟ್ದವರು ಅಷ್ಟೆಲ್ಲ $ಮಿಲಿಯನ್ಸ್ ಡಾಲರ್ಸ್ ಖರ್ಚು ಮಾಡಿದರು. ಇಲ್ಲಿ ಸ್ವಲ್ಪದರಲ್ಲೇ ಎಕ್ಸ್ರೇ ಹಾಕಿ ಅವ್ರು ಏನಂತಂದ್ರೆ ವೆರೈಟಿಗಳು ಕಂಡುಹಿಡಿದಿದ್ರು. ಈ ವೆರೈಟಿಗಳು ಇವತ್ತಿಗೂ ಇಂಡಿಯಾದಲ್ಲಿ ಮೋಸ್ಟ್ ಪಾಪ್ಯುಲರ್ ವೆರೈಟೀಸ್ ಅದಾವೆ. ಅದಕ್ಕೆ ಯಾವ ಬೇಸಿಕ್ ಸೈನ್ಸ್ ನಮ್ಮ ಕೂಡ ಮರ್ಜ್ ಆಗ್ತಾರೆ ನೀವು. ನಮ್ಮದೇನಪ್ಪ ಅಂತಂದ್ರೆ ಕರ್ತೃಶಕ್ತಿ ಜಾಸ್ತಿ ಆಗಿದೆ. ದಯಮಾಡಿ ಕೊಲಾಬ್ರೇಷನ್. ಈಗ ನಾವೆಲ್ಲರೂ ಈಗ ಬಸವಪ್ರಭುಗೆ ಹೇಳ್ಬೇಕು, ನಾವಂತ ಎಲ್ಲರೂ ರಿಟೈರ್ ಆದ್ರೆ ನಾವು ಕೂಡ್ತೀವಿ ಬೇಕಾದ್ರೆ ಬಂದು. ಎಲ್ಲಿವರೆಗೆ ಬೇಸಿಕ್ ಸೈನ್ಸ್ ನಮ್ಮ ಕೂಡ ಮ್ಯಾರೇಜ್ ಆಗೋದಿಲ್ಲ ಅಲ್ಲಿ ತನಕ ನಾವೇನಂತ ಬರೀ ನಮ್ಮದೇ ಮಾತಾಡ್ತಿರ್ತೀವಿ. ಸೊ ದಯಮಾಡಿ ಅಂತಂದ್ರೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ. ಈ ಇಂಡಿಯಾಕ್ಕೆ ಮುಂದಿನ ಫ್ಯೂಚರ್ ನಾ ಹೇಳ್ತೀನಿ ನಿಮ್ಗೆ ಅಗ್ರಿಕಲ್ಚರ್ದು. ಇಂಡಿಯಾ ದೇಶ ಏನಂತಂದ್ರೆ ಇಡೀ ಪ್ರಪಂಚಕ್ಕೆ ಆಹಾರ ಸಪ್ಲೈ ಮಾಡೋಷ್ಟು ತಾಕತ್ತು ಇಲ್ಲಿ ಜಮೀನಲ್ಲಿದೆ. ಪ್ರೊವೈಡೆಡ್ ನೀವೆಲ್ಲರೂ ಒಕ್ಕಲ್ತನಕ್ಕೆ ಬಂದರೆ. ಕಲಿಲಾರದವ್ರ ಬಿಟ್ಟು ಏನಂತಂದ್ರೆ ನೀ ದಡ್ರಿಗೆ ಬಿಟ್ಟು ಏನಂತಂದ್ರೆ ಒಕ್ಕಲ್ತನ ಮಾಡೋಕೆ ಹಚ್ಚಿ ಅಲ್ಲಿ ಅಂತ. ನಾನು ಮತ್ತೆ ಏನಂತಂದ್ರೆ ಅಮೇರಿಕಾದಲ್ಲಿ ಒಂದು ಗಾರ್ಡನ್ ಹೋಗ್ತೀವಿ. ಅದು 5,000 ಎಕರೆ ಗಾರ್ಡನ್. ಅಲ್ಲಿ ಬೆಳೆದದ್ದು ಅವು ಇವು ಏನು ಅಲ್ಲೇನೋ ಭಾಳ ಅದು ಆ್ಯಂಟಿಸೆಪ್ಟಿಕ್ ಆ್ಯಂಟಿಬಯೋಟಿಕ್ ಅಂತ ಬ್ಲೂಬೆರ್ರಿ ತಿಂತಾರೆ ಅಲ್ಲಿ. ಆ ಬ್ಲೂಬೆರ್ರಿ ಗಾರ್ಡನ್ಗೆ ಹೋದೆವು. ಅಲ್ಲಿ ಮಾಲಕ್ಕಿಲ್ಲ, 4 ಕಡೆ ಗೇಟ್ ಅದಾವೆ. ನೀವು ಮೊದಲೇ ಏನಂತಂದ್ರೆ ಅದು 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 ಕೋಡ್ ಇರ್ತದೆ. ಆ ಕೋಡಿಗೆ ಸ್ವೈಪ್ ಮಾಡಿದ್ರೆ ಬಾಗಲ್ ತೆಗಿತದೆ. ಬಾಗಲ್ದಾಗ ಹೋಗ್ಕೊಂಡಿದೆ. ಅಲ್ಲಿ ಯಾರೂ ಇಲ್ಲ, ನೀವೇ ಹರ್ಕೋಬೇಕು. ನೀವೇ ಹರ್ಕೊಂಡು ನೀವೇ ತೂಕ ಮಾಡ್ಬೇಕು. ಅಲ್ಲಿ ಒಂದು ಬರ್ತದೆ. ನೀವು ತೂಕ ಮಾಡ್ಕೊಳ್ಳೋದು ಹಾಗೆ ಕಳುವು ಮಾಡ್ಕೊಂಡು ಅನ್ಕೊಂಡು ಬಂದರೆ ಗೇಟೇ ತೆಗೆಯೋದಿಲ್ಲ, ಮುಚ್ಚಿಬಿಟ್ಟಿರ್ತದೆ. ಸರಿ, ಮತ್ತೆ ಅಲ್ಲಿ ಸ್ವೈಪ್ ಮಾಡಿದ್ಮೇಲೆ ನೀವು $1 ರೊಕ್ಕ ಹಾಕಿದ್ಮೇಲೆ ಬಂದು ಗೇಟ್ ತೆಗಿತದೆ. ಸೊ ಇಷ್ಟೊಂದು ಸರಳ ಒಕ್ಕಲ್ತನ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಇನ್ನೂ ಹಂಗಿಲ್ಲ. ಭಾಳ ಕಷ್ಟದಲ್ಲಿದ್ದಾರೆ ರೈತರು. ಆ ಟ್ರ್ಯಾಕ್ಟರ್ ಕೆಡ್ತದೆ, ಕರೆಂಟಿಗಳು ತಾಸಿದೆ. ಅದ್ರ ಸರಿ ಮೋಸ್ಟ್ ಅಡ್ವಾನ್ಸ್ಡ್ ಅಗ್ರಿಕಲ್ಚರ್ ನಮ್ಮಲ್ಲಿ ಇದ್ದರೂ ಕೂಡ ಅದು ಜನರಿಗೆ ಉಪಯೋಗ ಆಗ್ತಕ್ಕಂಥ ಸಾಧನಗಳನ್ನು ಮಾಡಲಿಕ್ಕೆ ನೀವು ಎಲ್ಲ ಸ್ಟ್ರೀಮ್ನವರು ಕಲ್ತ್ರೆ ಮಾತ್ರ ನಮಗೆ ಸಾಧ್ಯತೆ ಇದೆ. ನಾವೇ ಮಾಡ್ತೀವಿ. ಈ ಟ್ರ್ಯಾಕ್ಟರ್ ಕಂಡುಹಿಡಿದವರು ಬೇರೆ ಬೇರೆ ಬೇರೆಯವರು ಬರಬೇಕಾಗ್ತದೆ. ಅದು ಮಾಡಿದ್ರೆ ನಮ್ಮ ಇಂಡಿಯಾ ಪೊಟೆನ್ಷಿಯಾಲಿಟಿ ಏನದ ನಾನು ಹೇಳ್ತೀನಿ. ಕಡೆಗೆ ಫ್ಯೂಚರ್ ಏನಂತಂಬೋದು ನಮ್ಮಲ್ಲಿರ್ತಕ್ಕಂಥ ಒಟ್ಟು ಬೆಳೆಗಳು ಏನಪ್ಪ ನಾವು ಕಲೆ ಹಾಕಿದರೆ ಒಂದು 5,000 ಬೆಳೆಗಳದಾವೆ ನಮ್ಮಲ್ಲಿ. ಗುಡ್ಡದಾಗ ಅಲ್ಲಿದ್ದು ನೀವು ಸಣ್ಣವರಿಂದ ಯಾರಾದ್ರೂ ಪಕ್ಕ ಒಕ್ಕಲ್ತನ ಮನೆ ಬಂದು ಕಾರೆಹಣ್ಣು ಚಿಟ್ಟಬಾರೆಹಣ್ಣು ಎಲ್ಲ ತಿಂದಿರ್ತೀರಿ ಗುಡ್ಡದಾಗ ಅಲ್ಲಿ ಅಡ್ಡಾಡಿಸಿ. ಇಲ್ಲಿ ಒಂದು ಶಾಪುರದಾಗ ಹೋಗಿ ನಾನು ಅಲ್ಲಿಂದ ಗುಡ್ಡದ ಹೇಳ್ತೀನಿ. ಅದು ಒಂದೇ ಗುಡ್ಡದಾಗ 1,000 ಸೀತಾಫಲ ಹಣ್ಣಿನ ವೆರೈಟೀಸ್ ಇದಾವೆ. 1,000. ಆದರೆ ಯಾರನ್ನೂ ಏನಪ್ಪ ನಮ್ಮವ್ರು ಕೂಡ ಇವತ್ತಿಗೂ ಹೋಗಿ 1000ದಾಗ ಏನೇನಿದೆ ಅದನ್ನು ಯಾವುದು ನಾವು ಮಾಡ್ಬೋದು. ಅವರು ಅಮೇರಿಕಾದಲ್ಲಿ ಏನೋ ಜನಪ್ಲಾಸ್ ಅಂದರೆ ಅದನ್ನು ತೊಗೊಂಡು ಯಾವ್ದಾರ ವೆರೈಟಿ ಡೆವಲಪ್ ಮಾಡಿ ಅದು ಕಸ್ಟರ್ಡ್ ಆ್ಯಪಲ್ ಪುಡಿ ಮಾಡಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ಅವರು 24 ಟ್ರಿಲಿಯನ್ನಿಂದ 30 ಟ್ರಿಲಿಯನ್ ಅವರು GDP ಮಾಡ್ಕೊಂಡು ಕುಂತಿರ್ತಾರೆ. ನಮ್ಮಲ್ಲಿ ಅದೇ 3-4 ಕುಂತೀವಿ ನಾವು. 3-4 ಟ್ರಿಲಿಯನ್ನೇ ಇದೆ. ಸೊ ಇದೊಂದು ಸಂಪತ್ತು, ನಿಜವಾದ ಸಂಪತ್ತು ನಿರ್ಮಾಣ ಮಾಡಿ ನಾವೇನು ಬೇರೆ ದೇಶದೊಳಗೆ ಜಲ್ದಿ ಮುಂದೆ ಬರ್ಲಿಕ್ಕೆ ಅಗ್ರಿಕಲ್ಚರ್ ಕೂಡ ಒಂದು ಮೂಲವಾಗಿ ಉಪಯೋಗಿಸಿದ್ರೆ ನಾನು ಹೇಳ್ತೀನಿ ನೀವೆಲ್ಲರೂ ಕೂಡಿ ನಾವೆಲ್ಲರೂ ಕೂಡಿ ಅಗ್ರಿಕಲ್ಚರ್ ನಮ್ಮ ಭೂಮಿ ನೀರು, ಯಾಕಂದ್ರೆ ಎಲ್ಲ ಕಡೆ ಮಳೆ ಸಂಪನ್ಮೂಲ. ಅದು ಕಾಶ್ಮೀರದ ಕನ್ಯಾಕುಮಾರಿ ತನಕ ಮಳೆ ಬರ್ತದೆ. ಇಸ್ರೇಲ್ನ 8 ಇಂಚ್ ಮಳೆ ಆಗ್ತದೆ. ಪ್ರಪಂಚಕ್ಕೆ ಅಗ್ರಿಕಲ್ಚರ್ ಕಲಿಸ್ಕೊಡ್ತಿರ್ತಾರೆ. ಅಷ್ಟು ಮುಂದುವರೆದರು. ಬರೀ ಉಸುಗಿಂದು ಮರಳು ಗಾಡಿದ್ದಂಗೆ ಇದ್ದದ್ದು. ಇಲ್ಲಿ ನಾವೇನಾದರೂ ಪೂರ ಟೆಕ್ನಾಲಜಿ ಏನು ಬಂದದ್ದು ಬೇರೆ ದೇಶದ್ದು ನಮ್ಮ ದೇಶದ್ದು ಉಪಯೋಗ ಮಾಡಿದರೆ ನಾವು ಪ್ರಪಂಚಕ್ಕೆ ಆಹಾರ ಒದಗಿಸೋದಲ್ಲದೆ ಫೀಡ್ ಮಾಡ್ಬೋದು. ನಮ್ಮಲ್ಲಿರ್ತಕ್ಕಂಥ ವಸ್ತುಗಳು ನಾವು ಪೇಟೆಂಟ್ ಮಾಡಿ ಅದ್ರಾಗ ಇರ್ತಕ್ಕಂಥ ಕೆಮಿಸ್ಟ್ರಿ ನಾವೇನೋ ಡಿಸಫಿಯರ್ ಮಾಡಿದರೆ ಕ್ಯಾನ್ಸರ್ ಕಂಟ್ರೋಲ್ ಮಾಡೋದು ಬೇರೆ ದೇಶದಲ್ಲಿ ಕಲಿಸ್ಬೋದು ನಾವು. ಈಗ ನೋಡ್ರಿ, ಈಗ ನೀನು ಏನಪ್ಪ ಕೊರೋನಾ ಬಂತಲ್ಲ, ನೀವು ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ಹಳ್ಳಿಯವರು ಒಬ್ಬವನ್ನ ಸಾತ್ನ ತೊಗೊಂಬರ್ರಿ ನೋಡೋಣ. ನೀವು
ಹೊಸ ಮಂದಿ ಪಟ್ಟಣದಲ್ಲಿ ಸತ್ತಾರೆ. ಹಳ್ಳಿಯವರು ಹೊಲ ಕೆಲಸ ಮಾಡೋ ಯಾರು ಒಬ್ಬನು ಸತ್ನ, ಗಟರನ್ನ ಕುಡಿದು ಒಬ್ಬವನು ಸತ್ನ. ಸರಿ, ಎಲ್ಲರೂ ಬುದ್ಧಿವಂತರು, ನಾವೇ ಏನಂದ್ರೆ ಅಂತ ಸತ್ತೇವೆ. ಸರಿ, ಅಂದರೆ ಅಗ್ರಿಕಲ್ಚರ್ನಲ್ಲಿ ಏನು ಪವರ್ ಇದೆ ಅಂತಕ್ಕಂಥದ್ದು ನೇಚರ್ ಕೂಡ ಏನಪ್ಪ ಹೊಂದ್ಕೊಂಡಿರೋದು. ನೀವು ಬಿಸಿಲಿಗೆ ಹೋದ್ರೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತೊಗೋತಾರೆ. ಯಾವ ಕಾಂಪ್ಲಿಮೆಂಟಿಂಗ್ ಇದೆ ಅಲ್ಲಿ ಸೂರ್ಯನ ಬೆಳಕು. ಹೋಗಿ ಅಲ್ಲಿ ನಿಂತರೆ ಬಿಸಿಲಾಗ ಸ್ವಲ್ಪ ಕರ್ರಾಗ್ತಾರಂತೀವಿ ಬಿಸಿಲಾಗ ಹೋಗಿ. ಇಷ್ಟೊಂದು ನೇಚರ್ ನಮ್ಗೆ ಪ್ರೊವೈಡ್ ಮಾಡಿದೆ. ಅದು ಅಗ್ರಿಕಲ್ಚರ್ ಮುಖಾಂತರ ಸಾಕಷ್ಟು ಬೆಳೆಗಳು ಕಂಡುಹಿಡಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಿ ಸಂಪತ್ತು ಇದು ಎಲ್ಲ ಕೂಡಿಸಿ ಈಗ ನಿಮಗೆ ಒಂದೊಂದೇ ಉದಾಹರಣೆ ಹೇಳಿಕ್ಕೆ ಹೋಗ್ತಾನೆ. ಇದು ಕಡಕ್ನಾಥ್ ಕೋಳಿ ಮಧ್ಯಪ್ರದೇಶದಾಗ ಅಡಿಯಾಗಿದ್ದು ಹಿಡ್ಕೊಂಬಂದಾರ. ಅದಕ್ಕೆ ಕಡಕ್ನಾಥ್ ಕೋಳಿ ಇವರಿಗೆ ಬಸವಪ್ರಭು ಗೊತ್ತದೆ. ಅದು ಬ್ಲ್ಯಾಕ್ ಇರ್ತದೆ, ಅದು ಮಾಂಸ. ಅದು ತಂತಾನೆ ಏನಪ್ಪ ನನ್ನ ಮಗನ ಮರಿ ಮಾಡೋದಲ್ಲ, ಮತ್ತೊಂದು ಕಿಟ್ಟು ಮರಿ ಮಾಡ್ಬೇಕದು. ಮತ್ತೊಂದು ಕೋಳಿ ಹೋಗಿ ಇಡ್ಬೇಕದು. ಇಟ್ತಾನೆ ಅಡಿಗೆ ತಿರುಗಾಡಕ್ಕೆ ಹೋಗ್ತಿತ್ತು. ಅದನ್ನು ಡೊಮೆಸ್ಟಿಕೇಟ್ ಮಾಡಬೇಕು. ಅದು 800 ರೂಪಾಯಿ kg ಮಾರ್ತದೆ. ಏನೋ ಕೊಲೆಸ್ಟ್ರಾಲ್ ಯಾವುದು ನೋಡಿ. ಇಂಥವು ಕಂಡುಹಿಡಿಲಿ ನಮ್ಮಲ್ಲಿದ್ದಷ್ಟು ಸ್ಕೋಪ್ ಡೈವರ್ಸಿಟಿ ಅಮೇರಿಕಾದಾಗಿಲ್ಲ. ಒಂದೇ ಯೂನಿಫಾರ್ಮ್ ಅದವರು, ಚಳಿನ ಚಳಿ ಅವರೇ ಅವರು. ಸರಿ, ಕೆನಡಾ ದೇಶ ಅಂತ ನಮ್ಗಿಂತ 8 ಪಟ್ಟು 7 ಪಟ್ಟು ದೊಡ್ಡದ. ಅಮೇರಿಕಾ 6 ಪಟ್ಟು ದೊಡ್ಡದದ. ರಷ್ಯಾ 12 ಪಟ್ಟು ದೊಡ್ಡದದ. ಬಟ್ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಕಲ್ಚರಲ್ ಡೈವರ್ಸಿಟಿ, ಲ್ಯಾಂಗ್ವೇಜ್ ಡೈವರ್ಸಿಟಿ, ಕ್ರಾಪ್ ಡೈವರ್ಸಿಟಿ, ಯಾವುದೇ ಪ್ರಾಣಿಗಳು ತಂದು ಸಣ್ಣ ಜಿಂಗಿ ಮೀನ ಹಳ್ಳಿಯವರು ಹಳದಾಗ ಹಿಡಿದು ಏನಪ್ಪ ದೊಡ್ಡ ತಿಮ್ಮಿಂಗಲ್ತಾನೆ ನಮ್ಮಲ್ಲಿ ಅದಾವೆ. ಪ್ರಾನ್ಸ್ ಅದಾವೆ. ಇಂಥ ನೇಚರ್ ಏನಪ್ಪ ನಮ್ಮಲ್ಲಿ ಡೈವರ್ಸಿಟಿ ಅದಲ್ಲ. ಇದನ್ನು ಉಪಯೋಗ ಮಾಡಲಿಕ್ಕೆ ಸೈನ್ಸ್ ತುಂಬಾ ಅಡ್ವಾನ್ಸ್ ಆಗಿ ನಮಗೇನಪ್ಪ ಅಂದರೆ ಹೆಲ್ಪ್ ಬರಬೇಕಾಗ್ತದೆ. ಅಲ್ಲಿ ಸಾಧ್ಯತೆ ಇದೆ. ಈಗ ನೋಡ್ರಿ, ಉಳ್ಳಾಗಡ್ಡಿ ಸ್ಟೋರ್ ಮಾಡೋದು BRC ಟೆಕ್ನಾಲಜಿ ಬಂದದ್ದು. ನೀವು ಒಂದ್ಸಲ ಅದು ಮೈಲ್ಡ್ ಡೋಸ್ ಎಕ್ಸ್ರೇಸ್ ಹಾಕಿದ್ರೆ ನೀವು 8 ದಿನ ಇಲ್ಲಿ ನಮ್ಮಲ್ಲಿ ಏನನ್ನು ಎಕ್ಸ್ರೇ ಹಾಕಿದ್ರೆ ಅದು ಎಕ್ಸ್ರೇ ಹಾಕಿದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಫುಲ್ ಪ್ರೂಫ್ ಟೆಕ್ನಾಲಜಿ ಅವರು ಡೆವಲಪ್ ಮಾಡಿದರು. ಆದರೆ ಇನ್ನೂ ಏನಪ್ಪ ನಮ್ಮವರು ವಿಜ್ಞಾನ ಗೊತ್ತಿರಲಾರ್ದಿರ್ತಾರಲ್ಲ, ಅವರು ಏನು ಮಾಡಿ ಅದ್ರಲ್ಲಿ ಎಕ್ಸ್ರೇ ಟ್ರೀಟ್ ಮಾಡಿದ್ರೆ ಅದನ್ನ ತಿಂದ್ರೆ ಕ್ಯಾನ್ಸರ್ ಬರ್ತದೆ. ನಾವು ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಮಾಡೋಷ್ಟು ಬೆಳಿತೀವಿ, ಇಲ್ಲೇ ಬೆಳೀತದೆ. ಅವ್ರದ್ದೇನಾದ್ರೂ ಟೆಕ್ನಾಲಜಿ ನಾವು ಡೆವಲಪ್ ಮಾಡಿದರೆ ವರ್ಷಕ್ಕೆ ಏನಪ್ಪ ಅಂದರೆ ಸುಮಾರು $1,00,000 ಏನಪ್ಪ ಅಂದರೆ ಉಳ್ಳಾಗಡ್ಡಿ ಒಂದೇ ಸ್ಟೇಟ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಕರ್ನಾಟಕ, ಮಹಾರಾಷ್ಟ್ರ ನಮಗಿಂತ ಜಾಸ್ತಿ ಬೆಳೀತಾರೆ. ಹಿಂಗೆ ಇಲ್ಲಿ ಎಕ್ಸ್ಪೋರ್ಟ್ ಪೊಟೆನ್ಷಿಯಾಲಿಟಿ ಬಿಲ್ಡ್ ಮಾಡಬೇಕಾದ್ರೆ ಒಂದೇ ಅಗ್ರಿಕಲ್ಚರ್ ಸೈನ್ಸ್ನಲ್ಲಿ ಇರತಕ್ಕಂಥ ಅದರಿಂದ ಸಾಧ್ಯತೆ ಇಲ್ಲ. ನೀವು ನಮ್ಮ ಸಂಗತಿ ಕೂಡಿದ್ರೆ ಆಗ್ತದೆ. ಇನ್ನು ಕೆಲವು ಸಂಪತ್ತು ಸೃಷ್ಟಿ ಮಾಡಿದ ಅಗ್ರಿಕಲ್ಚರ್ದು ಉದಾಹರಣೆ ಹೇಳ್ತೀನಿ. ನೀವು ಅಗ್ರಿಕಲ್ಚರ್ ರಿಟೈರ್ ಆದ್ಮೇಲೆ ಬರಬಹುದು. ನಾನೀಗ ಒಕ್ಕಲ್ತನ ಮಾಡ್ತಾಯಿದ್ದೀನಿ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್. ನಾನು 60 ಎಕರೆ ಜಮೀನಲ್ಲಿ ನಾನು ಸದ್ಯ ಒಕ್ಕಲ್ತನ ನೀವು ಬರ್ಬೋದು, ನಮ್ಮ ತೋಟ ನೋಡ್ಬೋದು ಗುಲ್ಬರ್ಗದಲ್ಲಿ. ಅದು ಯಾಕೆ ಮಾಡ್ಲಿಕ್ಕೆ ಅಂದರೆ ರೈತರ ಸಲುವಾಗಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ದ ವೆಲ್ಫೇರ್ ಆಫ್ ಫಾರ್ಮರ್ಸ್ ಅಂತ. ಎಲ್ಲ ಆಹಾರನೂ ಇದರ ಭೂಮಿಯಿಂದ ನಮಗೆ ಬರ್ತದೆ. ನಮ್ಮಲ್ಲಿಂದ ಆಹಾರದಿಂದ ನಮಗೇನಪ್ಪ ಆರೋಗ್ಯ ಕಾಪಾಡ್ತೀವಿ. ಆರೋಗ್ಯ ಇರೋದ್ರಿಂದ ಕುಡಿಯೋದು, ಮಿಗಿದ್ರು, ಡಾನ್ಸು ಎಲ್ಲ ನಡೀತಾವೆ. ಆರೋಗ್ಯ ಈಗ ನಿಮ್ಗೆ ಏನಾರ ಆಗಿತ್ತು, ಮುಂಜಾನೆ ಡಿಸೆಂಟ್ರಿ ಆಗ್ತದೆ, ಒಬ್ಬರ ಇಲ್ಲಿ ಬಂದು ಕುಂದಿರ್ತದೆ. ಸರಿ, ಅಲ್ಲಿ ಎಲ್ಲನೂ ಏನಪ್ಪ ಅಂದರೆ ಸಂಸ್ಕೃತಿ, ಆರೋಗ್ಯ ಎಲ್ಲನೂ ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ನಲ್ಲೇ ಇದೆ. ಸರಿ, ನೀವು ಶ್ರೀಮಂತರಾಗ್ತಕ್ಕಂಥ ಅಗ್ರಿಕಲ್ಚರ್ನ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಕ್ಯಾಟಲೈಸ್ ಆಗುತ್ತೆ. ನೀವು ಈ ಆಡಿಟೋರಿಯಂ ಜಾಗ ಎಷ್ಟಾದ್ರೆ ಆ ಕಡೆ ಏನಪ್ಪ 60 ಫೀಟ್ ಅದ, ಈ ಕಡೆ 100 ಫೀಟ್ ಅದ. 100 × 60 6,000 ಸ್ಕ್ವೇರ್ ಫೀಟ್ ಆಯಿತು. 6,000 ಸ್ಕ್ವೇರ್ ಫೀಟ್ನಾಗ ಏನು ಬೆಳೆದ್ರೆ 4 ಲಕ್ಷಾಧೀಶ ಆಗೋದು. ನೋಡಮ್ಮ ಯಾರು ಹೇಳ್ತಾರೆ, ಇಮ್ಯಾಜಿನ್ ಮಾಡಿರಿ. ಶಾರ್ಟೆಸ್ಟ್ ಟೈಮ್ ನೋಡಿ. ಇದನ್ನು ನೀವು ಕಲ್ತವ್ರು ಮಾಡ್ಬೋದು. ಈಗ ನಾ ಹೇಳ್ತೀನಿ, ಯಾವುದು ನೀವೇ ಹೇಳ್ರಿ ನೋಡೋಣ. 1 ಲಕ್ಷ ಆಗೋದು ನನಗೆ 6 ಗಂಟೆ 1 ವರ್ಷದೊಳಗೆ. ಯಾರಿಗೆ ಉತ್ತರ ಇಲ್ಲ. ಯಾಕಂದ್ರೆ ನಿಮ್ಗೆ ಬೇಕಾಗಿಲ್ಲ. ಎಲ್ಲ ಬಜಾರ್ಗೆ ಹೋದ್ರೆ ಎಲ್ಲ ಸಿಗ್ತಾವ. ಆಯಿತು, ಬಜಾರ್ಗೆ ಹೋದ್ರೆ ಎಲ್ಲ ಸಿಗ್ತವೆ. ನಾವೇನು ಚಿಂತೆ ಮಾಡೋಣ, ಅಲ್ಲೇ ಕೊಟ್ಟು ತರೋದು. ನನಗೆ 2.5 ಲಕ್ಷ ಪಗಾರ, ಭಾಳ ಒಂದು 2,000 ಹೋಗಿದ್ದು ಕಾಯಿ ಪಲ್ಯ ತೊಗೊಂಡು ಬಂದ್ರೆ ಆಯ್ತು ಅಂತ. ಮುಲ್ಲಂಗಿ ಬೆಳೆ ಏನಪ್ಪ ಅಂದರೆ ಕೇವಲ 45 ದಿನದ್ದು. ಇದಿಷ್ಟೊಳಗೆ ಮುಲ್ಲಂಗಿ ಹೆಚ್ಚಿದ್ರೆ ನಿಮ್ಗೆ ಒಂದು ಸೀಸನ್ ಒಳಗೆ ಏನಪ್ಪ ನಿಮ್ಗೆ 50,000 ರೂಪಾಯಿ ಬರ್ತದೆ.
45 ದಿನ ಬೆಳೆ. ಸರಿ, ಈಗ ಇಲ್ಲಿ ನನಗೆ ಟೈಮ್ದು ಇದು ಬಂದರೆ ನಾನು ಮುಗಿಸ್ತೀನಿ. ನಾವು ಇಲ್ಲಿ ಒಂದು ಪ್ರಯೋಗ ಶುರು ಮಾಡಿದ್ವಿ ಧಾರವಾಡದಲ್ಲಿ. ಪ್ರಗತಿಪರ ರೈತರನ್ನ ಗುರುತಿಸಿ ಅವ್ರಿಗೇನಪ್ಪ, ನಾವು ಯಾರು ಸೈಂಟಿಸ್ಟ್ ಮಾತಾಡೋದಿಲ್ಲ ಇಲ್ಲಿ ಕೃಷಿ ಮೇಳದಾಗ, ಅದನ್ನು ನಾನು ಇಲ್ಲಿದ್ದಾಗ ಅದು ಡಿಸೈನ್ ಮಾಡಿದ್ವಿ. ಯಾರು ಪ್ರಗತಿಪರ ರೈತರು, ರೈತ ಮಹಿಳೆಯರು ಇರ್ತಾರೆ ಅವ್ರಲಿಂದನೇ ಮಾತಾಡಿಸ್ತೀವಿ. ರೈತರಿಂದ ರೈತರಿಗೆ ಆಗೊಂಡು ಕಾರ್ಯಕ್ರಮ ಕೃಷಿ ಮೇಳದಲ್ಲಿ ಪ್ರತಿದಿನ ನಡೀತದೆ. ಮೊದಲನೇ ಕಾರ್ಯಕ್ರಮ ಗದಗ ಸ್ವಾಮಿಗಳು, ಎರಡನೇ ಕಾರ್ಯಕ್ರಮ ಸಿದ್ದೇಶ್ವರ ಸ್ವಾಮಿಗಳ ಮುಖಾಂತರ ಇದೇ ಆಡಿಟೋರಿಯಂನಲ್ಲಿ ಮಾಡಿದ್ವಿ. ರೈತರು ನಮಗಿಂತ ಮುಂದಿದ್ದಾರೆ ಬೆಳೆಸದಲ್ಲಿ ಮತ್ತು ಅವರ ಬುದ್ಧಿ ಖರ್ಚು ಮಾಡಲಿ ನಮ್ಮ ವಿಜ್ಞಾನಿಗಳಿಗಿಂತ ಮುಂದಿದ್ದಾರೆ. ನಮ್ಮ ಇಂಡಿಯಾದಲ್ಲೇ, ನಮ್ಮ ಪ್ರದೇಶದಲ್ಲೇ ಇದ್ದಾರೆ. ಸರಿ, ಅದನ್ನು ನಾವೇನಪ್ಪ ಅಂದರೆ ವ್ಯಾವಹಾರಿಕವಾಗಿ ಹೆಲ್ಪ್ ಮಾಡಿದ್ರೆ ಮುಂದೆ ಬರ್ತಾರೆ. ಈಗ ಒಂದೊಂದೇ ಉದಾಹರಣೆ ಅಲ್ಲಿಂದ ಶುರು ಮಾಡ್ತೀನಿ. ನಾ ದಿಲ್ಲಿಯೊಳಗಿದ್ದೊತ್ತಿಗೆ ನಮ್ಮದು ಇದು ಬಾಸುಮತಿ ಅಕ್ಕಿ ಇಷ್ಟತನ ಬಸವಪ್ರಭು ಹೇಳಿದ್ರಲ್ಲ, ಅದನ್ನು ಪಾಪ್ಯುಲರ್ ಮಾಡೋದಕ್ಕೆ 4 ವರ್ಷನಿಗೆ ಅದು ಪ್ರಪಂಚಕ್ಕೆ ಮುಟ್ಟಿಸ್ಬೇಕು ಅನ್ನೋದಕ್ಕೆ ಒಂದು ಪ್ರಯೋಗ ಮಾಡಿದ್ವಿ. ನಾವು ಗುಣಕಾರ ಬಾಕರ ಹಾಕಿ ಅಲ್ಲೊಂದು ಲೆಕ್ಚರ್ ತೊಗೊಂಡು ಇಲ್ಲೊಂದು ಡೈ ಹಾಕ್ಕೊಂಡು ಮಾಡಿದರೆ ಅದು ಆಗದೆ ಇಲ್ಲೊಂದು ಗೊತ್ತಿತ್ತು ನನಗೆ. ಸರಿ, ರೈತರಿಗೆ ಏನಪ್ಪ ಅಂದ್ರೆ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ, ಬೆಳೆರಿ, ನಮಗೇನಪ್ಪ ಅಂದ್ರೆ ಬೀಜ ತಂದು ಕೊಡ್ರಿ, ನಾವು ಮತ್ತೇನಪ್ಪ ನಿಮ್ಗೆ ಗೌರ್ಮೆಂಟ್ಗಿಂತ 20% ಜಾಸ್ತಿ ರೊಕ್ಕ ಕೊಡ್ತೀವಿ ಅಂತ. 1 ವರ್ಷದೊಳಗೆ 5,000 ಕ್ವಿಂಟಲ್ ಬೀಜ ಮಾಡಿದ್ದೀವಿ. 2ನೇ ವರ್ಷ 1 ಮಿಲಿಯನ್ ಹೆಕ್ಟೇರ್ನಾಗ ಬಾಸುಮತಿ ಬಂತು. ಅವ್ರು ಹೇಳಿದ್ರಲ್ಲ, ಈಗ 35,000 ಕೋಟಿ ಎಕ್ಸ್ಪೋರ್ಟ್ ಆಗ್ತದೆ. 4ನೇ ವರ್ಷಕ್ಕೆ ಎಕ್ಸ್ಪೋರ್ಟ್ನೊಳಗೆ ಏನಂದ್ರೆ ಪಾಕಿಸ್ತಾನದ 3,000 ಕೋಟಿ ಇತ್ತು, ನಮ್ಮದು 3,000 ಇತ್ತು, ಪಾಕಿಸ್ತಾನದ 5,000 ಇತ್ತು, ನಮ್ಮದು 35,000 ಕೋಟಿ. ಇದನ್ನು ಯಾವ ರೀತಿಯಾಗಿ ಇಲ್ಲಿ ಧಾರವಾಡದಲ್ಲಿ 1 ಲಕ್ಷ ಕ್ವಿಂಟಲ್ ಬೀಜ ಇವತ್ತಿಗೂ ಮಾಡ್ತಾರೆ ಇವರು. ಯಾರು ಬೇರೆ ಪ್ರೈವೇಟ್ ಕಂಪ್ನಿಯವ್ರು ಮಾಡಲ್ಲ ಅಂಥವು. ನಾವು ಸೋಯಾಬೀನು, ಕಡ್ಲಿ, ಶೇಂಗಾ ಮಾಡ್ತೀವಿ, ಯಾಕಂದ್ರೆ ಬೇರೆದವ್ರಿಗೆ ಬಲ್ಕ್ ಹ್ಯಾಂಡ್ಲಿ. ಅವರು ಬೀಜೋತ್ಪಾದನೆ ಮಾಡಿದವ್ರು ಈ ಕೋಟ್ಯಾಧೀಶರು ಪದ್ಮಶ್ರೀ ಸಿಕ್ಕೋ ಅವರಿಗೆ ದಿಲ್ಲಿಯಲ್ಲಿ. ಒಬ್ಬರು ನೀವು ಇಷ್ಟು ಮಂದಿ ಏನಪ್ಪ ಅಂದ್ರೆ ಬಾಟ್ನಿ ಗ್ರ್ಯಾಜುಯೇಟ್ಸ್ ಇಲ್ಲಿ ಇರ್ಬೇಕು, PhD ಓದೋರು, ಮತ್ತೊಬ್ಬರು PhD ತನಕ ಕಲಿಸೋದು, ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಆಗೋದು. ಅಲ್ಲಿ ಒಬ್ಬ ಮಶ್ರೂಮ್ ಕಲ್ಟಿವೇಷನ್ ಮಾಡ್ತಾನೆ, ಅವನ ಆದಾಯ 10 ಕೋಟಿ ಇದೆ, ಅವನಿಗೆ ಪದ್ಮಶ್ರೀ ಸಿಕ್ಕದ, ಅವನಿಗೆ ಚೌಹಾಣ್ ಅಂತ ಅವನ ಹೆಸರು. ಈ ಥರ ನಾ ಹಲವಾರು, ಒಬ್ಬ ಮೀನು ಬೆಳೆಸ್ತಾನೆ ಸುಲ್ತಾನ್ ಸಿಂಗ್ ಅಂತ. ನೀವು ವೆಬ್ಸೈಟ್ನಾಗ ಸುಲ್ತಾನ್ ಸಿಂಗ್ ಅಂತ ಹೊಡ್ರಿ ಮೀನದ್ದೇ ಬರ್ತದಲ್ಲ. 30 ಎಕರೆ ಕೆರೆ ಮಾಡಿ ಇಸ್ರೇಲ್ ಮಾರ್ಗದಲ್ಲಿ 30 ಕೋಟಿ ರೂಪಾಯಿ ಗಳಿಸ್ತಾನೆ. ಇನ್ನು ಕೋಟಿಗಟ್ಟಲೆ ಗಳಿಸೋದು ಇದರಲ್ಲಿ ಶಕ್ತಿ ಅಡಗಿದೆ. ಹಲವಾರು ಉದಾಹರಣೆಗಳು ನಾನು ಹೇಳ್ಬೋದು. ಇಲ್ಲಿ ನಾವು ಅಲ್ಫೆನ್ಸೋ ಮ್ಯಾಂಗೋ ಬೆಳಗಾವಿ, ಧಾರವಾಡದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ಲಿಂದ ಪಾಪ್ಯುಲರ್ ಮಾಡಿ ಯಾರ್ದೂ ಆದಾಯ ಅಲ್ಫೆನ್ಸೋದೇನಪ್ಪ 4-5 ಲಕ್ಷಕ್ಕಿಂತ ಕಡಿಮೆ ಇಲ್ಲ. ಅಡಿಕೆ ಬೆಳೆ ನೀವು ಶಿವಮೊಗ್ಗಕ್ಕೆ ಹೋದ್ರೆ 5-6 ಲಕ್ಷಕ್ಕಿಂತ ಕಡಿಮೆ ಇಲ್ಲ. ಸಂಪತ್ತು, ನಿಜವಾದ ಸಂಪತ್ತು ಇದರಲ್ಲಿದೆ. ಈಗ ಅನೇಕ ಉದಾಹರಣೆಗಳನ್ನು ಈ ವರ್ಟಿಕಲ್ ಫಾರ್ಮಿಂಗ್ ಬಂದದ ಅಂದರೆ ಇಷ್ಟರೊಳಗೆ ಹಿಂಗೆ ಒಂದೊಂದೊಂದೊಂದು ಮಲ್ಟಿಟೈರ್ ಮಾಡ್ಬೋದು. ಇದನ್ನು ವಿಜ್ಞಾನ ಕಾಮನ್ ರೈತರಿಗೆ ಗೊತ್ತಿಲ್ಲ. ಈಗ ಅವರು ತಮ್ಮ ಬೆಲೆ ಏನು ಬೆಳೆ ಇರ್ತದೆ ಬೆಳೀತಾರೆ, ಅದಕ್ಕೆ ಜಾಸ್ತಿ ಬೆಲೆ ಇರೋದೆಲ್ಲ ಬೆಳೆದ. ಸರಿ, ಈ ರೀತಿಯಾಗಿ ನೀವು ಕೂಡ ಏನಪ್ಪ ಅಂದರೆ ಈಗ ನೇಚರ್ ಏನಿದೆ ಅದನ್ನು ಕಲ್ಚರ್ ಮಾಡಿ ಅಗ್ರಿಕಲ್ಚರ್ ಮಾಡಿದ್ದೀವಿ. ಈಗ ಈ ಅಗ್ರಿಕಲ್ಚರ್ನ ಮುಂದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಕೂಡಿಸಿದ್ರೆ ನಾವು ಪ್ರಪಂಚನೇ ಗೆಲ್ಲಬಹುದು, ಪ್ರಪಂಚಕ್ಕೆ ನಾವು ಮುಂದಾಗ್ಬೋದು. ನಮ್ಮಲ್ಲಿರ್ತಕ್ಕಂಥ ಪ್ರಾಕೃತಿಕ ಏನಪ್ಪ ನಾಲೆಜ್ ಇದೆ ನಮ್ಮ ಬೆಳೆಗಳ ಮೇಲೆ, ನಮ್ಮ ಮಸಾಲೆಗಳ ಮೇಲೆ, ಇದನ್ನು ನಾವು ಪ್ರಪಂಚದಾದ್ಯಂತ ನಾವು ಏನಪ್ಪ ಅಂದ್ರೆ ಕಳಿಸ್ಬೋದು. ಅಂಥ ಶಕ್ತಿ ಏನಪ್ಪ ಅಂದ್ರೆ ಕೊಡಲಿಕ್ಕೆ ಏನು ಇವರು ಕಾರ್ಯಕ್ರಮ ಮಾಡಿದರೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಎಲ್ಲ ಯೂನಿವರ್ಸಿಟಿಗೆ ಕೂಡಿಸಿದ್ರಿ, ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದು ಮುಂದೆ ಏನಪ್ಪ ಅಂದ್ರೆ ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಹೆಂಗೋ CMDR ಡೈರೆಕ್ಟ್ರಲ್ಲಿದ್ದಾರೆ, ನಾನು ಅವ್ರ ಕೂಡ ಕೂಡ್ಲಿಕ್ಕೆ ತಯಾರಾದ್ದೀನಿ. ಒಂದೇ ಯಾವುದೋ ಒಂದು 3-4 ಬೆಳೆ ತೊಗೊಂಡು ನಾವೇನಪ್ಪ ನಮ್ಮ ದೇಶದ ಛಾಪು ಅಲ್ಲಿ ಮೂಡಂಗೆ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ಇದನ್ನು ಪ್ರಯೋಗ ಶುರು ಮಾಡೋಣ ಅಂತೇಳಿ ಹಳವಾಡಿಯವರು ಮತ್ತು ಅವ್ರೂ ಏನಪ್ಪ ನಮ್ಮ ಕೂಡ ಕಲಿತೀನಿ ಅಂತೆಲ್ಲ ಕತ್ತಾರೆ. ಸರಿ, ನನಗೆ ಇವತ್ತೇನಪ್ಪ ನೀವು ನನ್ನ ವಿಚಾರಗಳು ಏನಪ್ಪಂದರೆ ಕೋಟ್ಯಾಧೀಶರು, ಲಕ್ಷಾಧೀಶರು, ಬಿಲಿಯನೇರ್ಸ್ ಆಗಲಿಕ್ಕೆ ಅಗ್ರಿಕಲ್ಚರ್ಲಿಂದನೂ ಸಾಧ್ಯತೆ ಇದೆ. ನೀವು ಯಾರಾದರೂ ಮಾಡ್ತೀವಿ ಅಂದರೆ ನಮ್ಮ ಕೂಡ ನಾವು ಮಾಡಕತ್ತೀವಿ. ಇದು ಇವತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮತ್ತು ಆರ್ಗನೈಸರ್ಸ್ಗೂ ನನ್ನ ಧನ್ಯವಾದಗಳು ಹೇಳಿ, ನೀವು ಯಾವಾಗಾದರೂ ನೀವು ಒಕ್ಕಲ್ತನ ಮಾಡ್ತೀನಿ ಅಂದರೆ ನಾನು ಯಾವಾಗಲೂ ಸದಾ ಸಿದ್ಧ ತಯಾರಿದೆ ನಿಮ್ಗೆ ಅಡ್ವೈಸ್ ಮಾಡಲಿಕ್ಕೆ. ನೀವೇನು ಹೊಸದು ಮಾಡಿದರೆ ನೀವು ಮನೆಗೆ ಜಾಸ್ತಿ ಮಾಡ್ಬೋದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ 2 ಮಾತು ಮುಗಿಸ್ತೀನಿ. ಕೃಷಿಯ ಒಂದು ಇತಿಹಾಸದಿಂದ ಮುಂದಿನ ಭವಿಷ್ಯದಲ್ಲಿ ಏನೇನು ಆಗಬಹುದು ಸಾಧ್ಯತೆಗಳೇನಿದೆ